ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರುಳಿಯವರೇ ಯಾರು ಕರೆಸ್ತಾ ಇದ್ದೀರಾ, ಯಾವ ಅಡಿಗೆನ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬರ್ತಾ ಇದಾರೆ. ಅದ್ಭುತವಾದ ಅಡಿಗೆನ ಮಾಡಿ ತೋರಿಸ್ತಾ ಇದಾರೆ. ಚಂದ್ರಪ್ಪ ಬನ್ರಿ ರೀ. ಚಂದ್ರಪ್ಪ ಫುಲ್ ಸ್ಮಾರ್ಟ್ ಆಗಿ ಮುರಳಿಯವರೇ ಇವಾಗ ಸ್ವಲ್ಪ ಆರಾಮಾಗಿರ್ಬೇಕ್ರಿ. ಓಡಾಡ್ಕೊಂಡು ಹುಡುಗರು ತರ ಅನ್ಕೊಂಡು ಖುಷಿಯಾಗಿ ಬರ್ತಾ ಇದಾರೆ. ಓಕೆ ಚಂದ್ರಪ್ಪ ಎಲ್ಲೋ ಬಿಟ್ಟಿದ್ರಿ ಇಷ್ಟ ದಿನ? ಕೆಲಸದಲ್ಲಿ ಸ್ವಲ್ಪ ಬಿಸಿ, ಹೋಟ್ಲ ಕಡೆ ಬಿಸಿ. ಓಕೆ, ಹೋಟ್ಲ ಹತ್ರ ಯಾವ ಸ್ವಲ್ಪ ಜಾಸ್ತಿ ಓಡಾಡ್ಬೇಕು. ಹೌದು, ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ನಾನು ಇದ್ರೆ ಓಕೆ ಸ್ವಲ್ಪ ಬಿಸ್ನೆಸ್ ಚೆನ್ನಾಗುತ್ತೆ. ದೇವ್ರದೇ ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ಲಿ. ಹೊಸ ವರ್ಷದಲ್ಲಿ ಏನ್ ಮಾಡ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಪ್ಪ? ಹೊಸ ವರ್ಷಕ್ಕೆ ಒಂದು ಹೊಸ ಐಟಮ್ ಅಂದ್ರೆ ಹಳೇದೇನೆ ಸದ್ಯಕ್ಕೆ ಅದು ನಮ್ಗೆ ಹೊಸ ಐಟಮ್. ಹೊಸ ವರ್ಷದಲ್ಲಿ ಪೆಪ್ಪರ್ ರೈಸ್ ಬಾತ್. ಪೆಪ್ಪರ್ ರೈಸ್ ಬಾತ್. ಓಕೆ, ಟಿಫನ್ಗೆ ಮಾಡಿದ್ದೆ ಮಾಡ್ಕೊಂಡು ತಿನ್ನೋದು ಬೇಡ, ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಟಿಫನ್ ಚಿತ್ರಾನ್ನ ಬದಲು ಫ್ರೈಡ್ ರೈಸ್ ಬದಲು ಇದನ್ನ ಟಿಫನ್ ಮಾಡ್ಕೋಬಹುದು. ಓಕೆ, ಟಿಫನ್ ಮಾಡ್ಕೋಬಹುದು. ತುಂಬಾ ಅದ್ಭುತವಾಗಿರುತ್ತೆ. ಪೆಪ್ಪರ್ ಫ್ರೈಡ್ ರೈಸ್ ಅಲ್ಲ, ಪೆಪ್ಪರ್ ರೈಸ್ ಇದು. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ? ಪೆಪ್ಪರ್ ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಈರುಳ್ಳಿ, ಒಣಮೆಣಸಿನಕಾಯಿ, ಗೋಡಂಬಿ, ಉದ್ದಿನಬೇಳೆ, ಒಣ ಕೊಬ್ಬರಿ ತುರಿ, ಸಾಸಿವೆ, ಜೀರಿಗೆ, ನಿಂಬೆ ರಸ, ಕಾಳುಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗ ನನಗೆ ಒಂದು ಚಿಕ್ಕದು ಮಿಕ್ಸಿ ಜಾರ್ ಕೊಡಿ. ಅಲ್ಲಿದೆ ತೊಳಿ, ಚಿಕ್ಕ ಮಿಕ್ಸ್ಚರ್. ಸ್ವಲ್ಪ ಕಾಳು ಮೆಣಸು ಪೆಪ್ಪರ್ನ ಹಾಕಿ ಪೌಡರ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ. ನಾವು ರೆಡಿ ಪೌಡರ್ ಹಾಕಿದಾಗ ಆ ರುಚಿ ಬರಲ್ಲ, ಘಾಟ್ ಬರಲ್ಲ, ಈ ಪರಿಮಳ ಬರಲ್ಲ ಅದು. ಹೌದೌದು. ನೋಡಿ, ಈಗ ಸ್ಮೆಲ್ಲು ಈ ತರ ಇರುತ್ತೆ, ಅದೆಲ್ಲ ಈ ತರ ಸ್ಮೆಲ್ ಬರೋದಿಲ್ಲ, ತರ ಹೋಗುತ್ತೆ. ಇದನ್ನ ಮಾಡಿ ಇಟ್ಕೊಂಡ್ರು ಒಂದು ಸ್ವಲ್ಪ ದಿವಸ ಇಟ್ಕೊಂಡ್ಬಿಟ್ರೆ ಸ್ಮೆಲ್ ಇರಲ್ಲ, ಕಮ್ಮಿ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಮಾಡ್ಕೋಬೇಕಂದ್ರೆ ಪುಡಿ ಮಾಡಿ ಹಾಕಿದ್ರೆ ಗಮ ಅಂತ ತನ್ನ. ಹೌದು, ಇಲ್ಲಾಂದ್ರೆ ಲೊಡ್ ಬಿದ್ದೋಗಿರುತ್ತೆ. ಹೌದೌದು. ಏನ್ ಕೊಡಿ ನೀವು? ಪ್ಯಾನ್ ಕೊಡಿ. ಒಂದೇ ಪ್ಯಾನ್ ಸಾಕಾ? ಸಾಕು ಸರ್, ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪ ಬೇಕಾ? ತುಪ್ಪ ಇವಾಗ ಹಾಕೋದಿಲ್ಲ, ಆಮೇಲೆ ಹಾಕ್ತೀನಿ. ಎಣ್ಣೆ ಬಿಸಿ ಆಗಿದೆ, ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಓಕೆ, ಸ್ವಲ್ಪ ಜೀರಿಗೆ. ಓಕೆ, ಸಾಸಿವೆ ಜೀರಿಗೆ. ಇದು ಒಣಗಿದ ಮೆಣಸಿನಕಾಯಿ ಹಾಕಿ ಸರ್. ಸಾಸಿವೆ ಜೀರಿಗೆ, ಒಣಗಿದ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಓಹೋ, ಓಕೆ ಹಾಕಿ ಸರ್. ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಕಿ. ಓಕೆ, ಸ್ವಲ್ಪ ಗೋಡಂಬಿ. ಗೋಡಂಬಿನ ಹಾಕ್ತಾ ಇದ್ದೀರಾ? ವೆರಿ ಗುಡ್. ಸ್ವಲ್ಪ ಉದ್ದಿನಬೇಳೆ. ಓಹೋ, ಒಣಮೆಣಸಿನ್ಕಾಯಿ ಹಾಕಿದೀವಿ, ಕರಿಬೇವು ಹಾಕಿದೀವಿ, ಗೋಡಂಬಿ ಹಾಕಿದೀವಿ, ಉದ್ದಿನಬೇಳೆ ಹಾಕಿದ್ದೀವಿ, ಉದ್ದಿನ ಬೇಳೆನೂ ಹಾಕಿದೀವಿ. ಕಾವು ಕಮ್ಮಿ ಮಾಡಿ, ಕಡಿಮೆ ಮಾಡಲ್ಲ. ಓಕೆ, ನಂತರ ಸ್ವಲ್ಪ ಹೊತ್ತಲ್ಲಿ ಆಗೋಗ್ಬಿಡ್ತದೆ. ಇಲ್ಲಿ ಚೆನ್ನಾಗಿ ಆಗ್ಲಿ, ನೀಟಾಗಿ ಆಗ್ಬೇಕು ಕೆಲಸ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವರು ಬಂದಿದ್ದಾರೆ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬಂದು ಅದ್ಭುತವಾಗಿರುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಪೆಪ್ಪರ್ ರೈಸ್ ತೋರಿಸೋಣ ಸಾರ್ ಅಂತ. ಮೆಣಸಿನನ್ನ ಅಂತ ಮೊದಲೆಲ್ಲ ಮಾಡ್ಕೊಂಡು ತಿಂತಾ ಇದ್ರಿ, ಅದರ ಒಂದು ಬೇರೆ ರೂಪ ಇರ್ಬೋದು ಇದು. ಕೊಬ್ಬರಿ ತುರಿದಿರೋದು. ಇಲ್ಲ ಅಂದ್ರೆ ಕೋಕೋನಟ್ ಪೌಡರ್ ಹಾಕೋಬಹುದು. ಕೋಕೋನಟ್ ಪೌಡರ್, ಒಣ ಕೊಬ್ಬರಿ ಯಾವ್ದು ಬೇಕಾದ್ರೆ ಹಾಕೋಬಹುದು. ಓಕೆ, ಆಮೇಲೆ ಉಪ್ಪು ಹಾಕಿ ಸರ್. ಈಗ ಅನ್ನ ಹಾಕೋಣ. ಹಾಕಿ. ಮತ್ತೇನು ಚಂದ್ರಪ್ಪನವ್ರೆ ಸಮಾಚಾರ? ಹಂಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಪ್ಪ? ನಡೀತಾ ಇದೆ. ಓಕೆ, ಇನ್ನೊಂದು ಹೋಟ್ಲು ಪ್ಲಾನ್ ಮಾಡ್ಬೇಕಂತ
ಪ್ಲಾನ್ ಮಾಡ್ತಾ ಒಂದ್ ಮಗನ್ಗೆ ಅಲ್ಲಿ ಒಂದ್ ಮಗನ್ಗಿಲ್ಲ, ಹೌದು. ಇಬ್ರು ಒಂದೇ ಕಡೆ ಬೇಡ ಅಂತ. ಎಲ್ಲ ಸಿಟಿನಲ್ಲಿ ಕೇಳ್ತಾ ಇದ್ರು ಕಸ್ಟಮರು. ಸಿಟಿ ಆಚೆ ಹೋಗ್ಬಿಟ್ಟಿದ್ದೀರಾ ಚಂದ್ರಪ್ಪ? ನಾವು ಬೇಡ. ಆಚೆ ಹೋಗ್ಬಿಟ್ಟಿದೀವಿ. Okay. ಎಲ್ಲ ನಾವು ಅಷ್ಟು ದೂರ ಬರಕ್ಕಾಗತ್ತಾ, ನೀವು ಸೆಂಟ್ರ್ ಸಿಟಿನಲ್ಲಿ ಮಾಡಿದ್ರೆ ನಾವು ಚೆನ್ನಾಗಿತ್ತು ಅಂತೆಲ್ಲ. ಓಕೆ, ನಿಮ್ ಕಬ್ಬನ್ ಪೇಟೆಲ್ಲೇ ಮಾಡ್ಬಿಡೋದು ಒಂದು. ಅದೇ SR ನಗರದಲ್ಲಿ ಸಂಪಂಗಿರಾಮ್ ನಗರದಲ್ಲಿ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಮಾಡಿ 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 ಮಾಡಿ. ನಮ್ಮ ಹತ್ರ ಆಗುತ್ತೆ. ಕಬ್ಬನ್ಪೇಟೆಯಲ್ಲಿ ಅಂದ್ರೆ ವೆಹಿಕಲ್ಗಳು ನಿಲ್ಸಕ್ಕಾಗಲ್ಲ, ಜಾಗ ಪಾರ್ಕಿಂಗ್ ಇಲ್ಲ. ಪ್ರಾಬ್ಲಮ್. 2 ವೀಲರ್ ಕೂಡ ಒಂದು ನಿಲ್ಸಕ್ಕಾಗಲ್ಲ ಕಬ್ಬನ್ಪೇಟೆ. ಹೌದೌದು. ಅದರಿಂದ ಬರೋ ಬೆಂಗಳೂರಲ್ಲಿ ಎಲ್ಲೂ ನಿಲ್ಸಕ್ಕಾಗಲ್ಲ, ಅದ್ ಬೇರೆ ವಿಚಾರ. ಆದ್ರೂ ಸ್ವಲ್ಪನಾರು ಜಾಗ ಬೇಕೇ ನಿಲ್ಸ್ಕೋಬೇಕು. ಬೇಕು. ಯಾರು ಇವಾಗ ನಡ್ಕೊಂಡು ಬರೋರು ಇದಾರೆ. ಕರೆಕ್ಟ್ ನೋಡಿ, ಏನೇನ್ ನೋಡ್ಬೇಕಲ್ಲ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ. ನೀನು ಅದೆಲ್ಲ ನೋಡ್ಲೇಬೇಕು. Yes, ಸ್ವಲ್ಪ sir. ತುಪ್ಪ ಕೊಡಿ. ತೊಳಿ ಸರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸು ಯಾವಾಗ ಹಾಕ್ತೀರಾ? ಹಾಕ್ತೀನಿ. ಅದು ಅಷ್ಟೇ ಎಣ್ಣೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಸೀದಾ ಹೋಗ್ಬಿಡ್ತದೆ, ಓಕೆ ಘಾಟು ಹೋಗ್ಬಿಡ್ತದೆ. ಓಹೋ ಓಕೆ. ಓಹೋ ಬಿಸಿ ಎಣ್ಣೆಗೆ ಹಾಕ್ಬಿಟ್ರೆ ಅದು ಇದೆಲ್ಲ ಮಲ್ಲೆ ಮಾಡ್ಕೋಬೇಕು. ಹೋಟ್ಲಲ್ಲಿ ಎಲ್ಲೂ ಸಿಕ್ಕಲ್ಲ ಇದು. ಇಷ್ಟೊಂದು ತುಪ್ಪ ಎಲ್ಲ ಹಾಕಿ ಇಷ್ಟೊಂದು ನೀಟಾಗಿ ಯಾರು ಮಾಡ್ಕೊಡಲ್ಲ. ಈ ಸಾರು ಕಡಿಮೆ ಆದಾಗ ಅಥವಾ ಸಾರು ಬೇಡ ಅನ್ನಿಸ್ದಾಗ, ಹೊಸ ಟೇಸ್ಟ್ ಬೇಕು ಅನ್ನಿಸ್ದಾಗ, ಅನ್ನ ಮಿಕ್ಕೋಗಿರುವಾಗ, ಅನ್ನ ಮಿಕ್ಕೋಗಿರುವಾಗ ಏನು ಪರವಾಗಿಲ್ಲ, ಅದ್ಭುತವಾಗಿರುತ್ತೆ ಇದು. ಏನು ಗ್ರೇವಿ ಅದು ಇಲ್ಲ ಏನು ಬೇಕು ಏನು ಬೇಕಾಗಿಲ್ಲ, ಚಟ್ನಿ ಅದೆಲ್ಲ ಏನು ಬೇಕಾಗಿಲ್ಲ. ಏನು ಬೇಕಾಗಿಲ್ಲ. ಎಸ್ ಆಫ್ ಮಾಡಿ. ಆಫ್ ಮಾಡೋಣ. ಓಕೆ, ನಿಂಬೆಹಣ್ಣು ಬೇರೆ ತಂದಿದ್ದೀರಾ? ಬೇಕಾ? ಬೇಕು, ನಿಮ್ಗೇನು ಬೇಕು. ಓಕೆ, ಇದು ಮೊದಲು ನಾನು ನೋಡಿದಾಗೆ ಬಾಣ್ ತೀರಿಂಗ್ ಮಾಡ್ಕೊಡೋರು ಇದನ್ನ, ಈ ಮೆಣಸನ್ನ. ಇವಾಗೂ ಮಾಡ್ತಾರೆ ಕೆಲವರು, ಮಾಡ್ತಾರಾ? ಇವಾಗ ಮಾಡ್ಕೊಡ್ತಾರೆ. ಓಕೆ, ಬಟ್ ನಿಂಬೆಹಣ್ಣೆಲ್ಲ ಹಾಕ್ತಾರಲ್ಲ ಬಿಡಿ ಅವರು. ನಿಂಬೆಹಣ್ಣು ಹಾಕ್ಬಾರ್ದು ಬಾಣ್ತೀರಿಗೆ. ಇದೆಲ್ಲ ಹಾಕ್ಬೋದು, ನಿಂಬೆಹಣ್ಣು ಒಂದು ಹಾಕ್ಬಾರ್ದು, ಬೇರೆ ಎಲ್ಲ ಹಾಕ್ಬೋದು. ಆಗಿದೆ ಸರ್. ಓಕೆ, ಇದೆಲ್ಲ ಹಳೇದೆ, ಮೊದಲೆಲ್ಲ ಮಾಡ್ತಾ ಇದ್ರು ನೀವು ಹೇಳ್ದಂಗೆ. ಹೌದೌದು. ಕೆಲವರು ಮರ್ತೋಗಿರ್ತಾರೆ ಜನ ತೊಳಿ ಇದನ್ನ. ಅದಕ್ಕೆ ಇವಾಗ ನಾವು ತೋರಿಸಿದ್ರೆ ತಿರುಗಿ ಜ್ಞಾಪಿಸ್ಕೊಳ್ತಾರೆ, ಜ್ಞಾಪಿಸ್ಕೊಳ್ತಾರೆ. ಎಸ್. ಪೆಪ್ಪರ್ ರೈಸ್ ಬಾತ್. ಪೆಪ್ಪರ್ ರೈಸ್ ಬಾತ್ ಅನ್ನ ಮಾಡಿ ಚಂದ್ರಪ್ಪನವ್ರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾದದ್ದು ಹಳೇ ಅಡುಗೆ ಇದು. ತುಂಬಾ ಹಳೆ ಕಾಲದಿಂದ ಎಲ್ಲರ ಮಲ್ಲೂ ಮಾಡ್ತಿದ್ರು. ಸ್ವಲ್ಪ ಅದನ್ನ ಲೇಟೆಸ್ಟ್ ಮಾಡಿ ಸ್ವಲ್ಪ ಬೇರೆದೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಚಂದ್ರಪ್ಪನವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಪೆಪ್ಪರ್ ರೈಸ್ ಬಾತ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಕಾಳು ಮೆಣಸು ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಗೋಡಂಬಿ, ಉದ್ದಿನ ಬೇಳೆ, ಒಣ ಕೊಬ್ಬರಿ ತುರಿ ಹಾಕಿ ಹುರಿದು, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ, ತುಪ್ಪ, ಕೊತ್ತಂಬರಿ ಸೊಪ್ಪು, ಪುಡಿ ಮಾಡಿದ ಕಾಳು ಮೆಣಸು, ನಿಂಬೆ ರಸ ಎಲ್ಲವನ್ನೂ ಸೇರಿಸಿ ಕಲಸಿ. ಈಗ ಪೆಪ್ಪರ್ ರೈಸ್ ಬಾತ್ ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಜ್ವರ ಬಂದಾಗೆಲ್ಲ ಮಾಡ್ಕೊಡ್ತಾ ಇದ್ರು. ಒಂದು ನಕ್ರಾಯ್ ಮಾಡೋರು ಇದ್ರೊಳಗೆ ಅಂದ್ರೆ ನಿಂಬೆ ಹಿಂಡ್ಬಿಟ್ಟವ್ರೆ. ಯೂಶಲಿ ನಿಂಬೆ ಯಾರು ಹಿಂಡಲ್ಲ. ನಿಂಬೆಹಣ್ಣು ಹಾಕ್ಲಿಲ್ಲ ನಿಂಬೆಹಣ್ಣು ಅಂದ್ರೆ ಹಾಕ್ಬಿಟ್ಟಿದ್ದೀರಾ? ಟೇಸ್ಟ್ ಇರಲ್ಲ. ಅದೇ ಜ್ವರ ಬಂದ್ರೆ ಬಾಣ್ತೀರಿಗೆ ಹಾಕಿದ್ರೆ ನಿಂಬೆಹಣ್ಣು ಕಟ್ ಮಾಡ್ಕೊಂಡ್ರೆ ಆಗೋಯ್ತು ಅಲ್ವಾ? ಹಾ, ನಮ್ಗೆಲ್ಲ ಈ ನಿಂಬೆಹಣ್ಣು ಹಾಕ್ತಾರಲ್ಲ ಇದ್ರೊಳಗೆ, ಮಿಕ್ಕಿದೆಲ್ಲ ಸೇಮೆ. ರುಚಿ ಬೇಕು ಅಂದ್ರೆ ನಿಂಬೆಹಣ್ಣು ಹಾಕೋಬೇಕು. ನಾವು ಗೋಡಂಬಿನೂ ಹಾಕ್ತಾ ಇರಲಿಲ್ಲ. ಇವಾಗ ಫ್ಯಾನ್ಸಿ ಕಾಲ ಅಲ್ವಾ, ಕಾಲಕ್ಕೆ ತಕ್ಕಾಗ ಹೋಗ್ಬೇಕು. ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಹೌದು, ಕರೆಕ್ಟ್. ನೆಗಡಿ ಜ್ವರ ಬಂದಾಗ ನಿಂಬೆಹಣ್ಣು ಹಾಕೊಳಿದ್ರೆ ನೀವು ಹೇಳ್ದಂಗೆ ನೆಗಡಿ ಜ್ವರ ಎರಡೂ ಇರುವಾಗ ತಿಂದು ಅಂದ್ರೆ ನೆಗಡಿ ಹೊಂಟೋಗುತ್ತೆ, ಜ್ವರ ಹೊಂಟೋಗುತ್ತೆ. ನೀವು ನೆಗಡಿ ಬಂದಾಗ ಇದೇ ಮಾಡ್ತೀರಾ? ಇಲ್ಲ, ನಾವು ಬೇರೆ ಬೇರೆ ಇದೆ, ನಮ್ಗೆ ಬೇರೆ ಬೇರೆ ಮಾಡ್ಕೊಳ್ತೀವಿ. ನೀವು ಬೇರೆ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ ನಾವು. ಓಕೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಬಾಯಿ ರುಚಿಯಾಗಿದೆ. ಥ್ಯಾಂಕ್ ಯು ಚಂದ್ರಪ್ಪನವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಂದ್ರಪ್ಪ ಅವ್ರು ಅಂದ್ರೆ ಒಂದು ಸ್ವಲ್ಪ ಸ್ಟೈಲು, ಅದಕ್ಕೆ ಸ್ವಲ್ಪ ಇನ್ನೇನು ಹಾಕೋದು, ಅದಕ್ಕೆ ಇನ್ನೂ ಸ್ವಲ್ಪ ಹಾಕೋದು, ಇನ್ನೂ ಸ್ವಲ್ಪ ಹೊಸ ರುಚಿ ತೋರಿಸೋದು. ಎಷ್ಟಡಿ ಅಂತ ಅವರು ತೋರ್ಸಕ್ಕೆ ಸಾಧ್ಯ ರೀ. ನೋ ಪ್ರಾಬ್ಲಮ್, ಒಳ್ಳೆ ರುಚಿಯಾಗಿದೆ. ರುಚಿಯಾಗಿ ನೀವು ಮಾಡ್ಕೋಬೋದು. ಯಾಕಂದ್ರೆ ಸ್ವಲ್ಪ ಬಾಯಿ ಕೆಟ್ಟೋದಾಗ, ಜ್ವರ ಬಂತು ಅನ್ಕೊಂಡಾಗ, ಇನ್ನೇನೋ ಸ್ವಲ್ಪ ಅದೇ ಚಿತ್ರಾನ್ನ ತಿಂದು ಬೇಜಾರಾಯ್ತು ಅನ್ಕೊಂಡಾಗ ಈ ಥರ ಈ ಪೆಪ್ಪರ್ ರೈಸ್ನ ಮಾಡ್ಕೊಂಡ್ರೆ ಬಾಯಿ ರುಚಿಯಾಗಿರುತ್ತೆ.
ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಹೋಗಂಡ ಬಿ ಪಾಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಅಡುಗೆ ಮಾಡೋರು ಬಂದಿದ್ದಾರೆ. ಏನ್ರಿ ಮುರಳಿ, ಯಾರು ಬಂದಿದ್ದಾರೆ ಅವ್ರ ಮನೆ ತೋರ್ಸಕ್ಕೆ ಮೊದಲೇ ತಿಳಿಸಿದ್ದೀನಿ. ಈ ವಾರ ಪೂರ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರು ಬರಲ್ಲ, ಗಂಡಸರು ಅಡುಗೆ ಮಾಡಕ್ ಬರುತ್ತೆ. ಏನ್ ಸರ್ ನಮ್ಗೆ ಅಡುಗೆ ಮಾಡಕ್ ಬರಲ್ವಾ, ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದೀವಿ ಅಂತ ಬಂದಿದ್ದಾರೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ. ರಾಜು ಅಂತ ಹೇಳ್ಬಿಟ್ಟು. ರಾಜು ಅವರೇ ಎಲ್ಲಿಂದ ಸರ್? ಮೈಸೂರಿಂದ ಬಂದ್ರ? ಅಡುಗೆ ಮಾಡಕ್ ಬಂದ್ರ ಮೈಸೂರಿಂದ? ಓಕೆ, ರಾಜು ಅವ್ರ ಏನ್ ಮಾಡ್ಕೊಂಡಿದ್ದೀರಿ? ಕೆಮಿಕಲ್ ಕನ್ಸಲ್ಟೆಂಟ್ ಆಗಿದ್ದೇನೆ. ಕೆಮಿಕಲ್ ಕನ್ಸಲ್ಟೆಂಟ್ ಅಂದ್ರೆ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್, ಪೇಂಟ್ ಅಂಡ್ ಥಿನ್ನರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಓಕೆ. ಬ್ಲಾಕ್ ಅಂಡ್ ಪೇಂಟ್ಸ್ ನಲ್ಲಿ 20 years ಎಕ್ಸ್ಪೀರಿಯನ್ಸ್. ಓಕೆ. ಇಂಕು ಬಂತಲ್ಲ ಕರ್ನಾಟಕಕ್ಕೆ, ಹೌದು ಸರ್. ಅದು ಫಸ್ಟ್ ತಯಾರು ಮಾಡಿದವನೇ ನಾನು. ಏನ್ ಇಂಕು? ಈ ಇಂಡಲಿಬಲ್ ಇಂಕು, ಎಲೆಕ್ಷನ್ ಆಗ್ತೀವಲ್ಲ ಅದು. ಓಕೆ 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 ಓಕೆ. ಅದು ಫಸ್ಟ್ ತಯಾರು ಮಾಡಿದ್ದೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಾಜು ಅವರೇ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರೆ, ಯಾವ ಇಂಕ್ ಹಾಕಿ ಏನ್ ಮಾಡ್ತಾ ಇವಾಗ ಗೀ ರೈಸ್ ಮಾಡ್ತಾ ಇದ್ದೀನಿ. Okay. ಇದಕ್ಕೆ ಯಾವ ವಿಧವಾದಂತ ಮಿಕ್ಸಿ ಯೂಸ್ ಮಾಡೋದಿಲ್ಲ. ಮಿಕ್ಸಿಗೆ ಏನು ಬೇಡ? ಮಿಕ್ಸಿ ಇಲ್ಲ, ಎಲ್ಲ ಹಾಗೇನೆ ರೆಡಿಮೇಡ್. ಹೆಂಗೆ ಅಡಿಗೆ ಮಾಡೋದು ಹೆಂಗ್ ಬಂದಿವಿ ರಾಜು ಅವರೇ? ನಮ್ಗೆ ನಮ್ಮ ತಾಯಿಯವರು ಕಲ್ಸ್ಕೊಟ್ರು. ಆಮೇಲೆ ಮದುವೆ ಆದ್ಮೇಲೆ ಹೆಂಡತಿ ಕಳ್ಸ್ಕೊ? ಆಮೇಲೆ ಇಲ್ಲ, ನಮ್ಮ ಅಕ್ಕ ಒಬ್ರಿದ್ರು, ಹಾ, ಅವರು ಈ ಸಣ್ಣ ಪುಟ್ಟ ಅಡಿಗೆ ಮಾಡೋವಾಗ ಕರ್ಕೊಂಡು ಹೋಗೋರು ನಮ್ಗೆ ತಿರುಗಿಸೋದಿಕ್ಕೆ. ಓಕೆ. ಹೆಸರು ಬೇಕು ತಿರ್ಗ್ಸಕ್ಕೆ ಅಂತ. ಓಕೆ. ಆ ಹುಡುಗರು ಹೋಗ್ರು. ಓಕೆ. ಅದರಿಂದ ಅವ ಅಭ್ಯಾಸ ಬಲ ಸುಮಾರು 20 ವಯಸ್ಸಿನಿಂದನೇ ಶುರುವಾಯ್ತು. ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಓಕೆ. ಆಮೇಲೆ ಹೆಂಡತಿ ಬಂದ್ಮೇಲೆ ಏನ್ ಮಾಡಿದ್ರಿ? ಹೆಂಡತಿ ಬಂದ್ಮೇಲೆ ಏನಿಲ್ಲ, ಹೆಂಡತಿ ಬಂದಾಗ ನಾವು ಅವ್ರು ಟ್ರೈನ್ ಅಪ್ ಮಾಡಿದ್ರು. ನೀವು ಟ್ರೈನ್ ಅಪ್ ಮಾಡಿದ್ರಿ? ಓಕೆ. ನಮ್ ಕಾರ್ಯಕ್ರಮದಲ್ಲಿ ಗೀ ರೈಸ್ ಮಾಡ್ತಾ ಇದೀರಾ. ಇದಕ್ಕೆ ರುಬ್ಬದ್ ಬೇಕಾಗಿಲ್ಲ, ಮಿಕ್ಸಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಆದ್ರೂ ಗೀ ರೈಸ್ ಗೀ ರೈಸ್ ಮಾಡ್ತೀವಿ. ಅದಕ್ಕೆ ಒಂದು ಗ್ರೇವಿ ಆಲೂಗೆಡ್ಡೆ, ಅದಕ್ಕೂ ರುಬ್ಬೋದಿಲ್ಲ. ಏನ್ ಸರ್ ಹಿಂಗೆ ನೋಡಿದ್ರ ಹೆಂಗೆ ಬೇಜಾನ್ ಇಟ್ಟಿರ್ತಾರೆ ಗಂಡಸರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜು ಅವರು ಮೈಸೂರಿಂದ ಬಂದಿದ್ದಾರೆ. ಓಕೆ, ಶುರು ಮಾಡೋಣ. ಏನೇಂತ ಹೇಳ್ಬಿಡಿ ಸರ್. ಘೀ ರೈಸ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಆಲೂಗೆಡ್ಡೆ, ಟೊಮ್ಯಾಟೊ, ಪಾಲಕ್ ಸೊಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಅನಾನಸ್ ಹೂ, ಹಾಲು, ತುಪ್ಪ, ಉಪ್ಪು, ಎಣ್ಣೆ. ಫಸ್ಟ್ ಗೀ ರೈಸ್ ಮಾಡ್ಕೊಂಡ್ಬಿಡ್ತೀರಾ? ಕುಕ್ಕರ್ ಬೇಕಲ್ಲ? ಕುಕ್ಕರ್ ಬೇಕು. ಅಂತೂ ಯಾವಾಗಲೂ ಅಡಿಗೆ ಮಾಡಿದ್ದು ಯಾವಾಗಲೂ ಉಪಯೋಗ ಆಯ್ತು ನಿಮ್ಗೆ. ನಿಮ್ಮ ಎಷ್ಟು ಜನ ಮಕ್ಕಳು ರಾಜು ಅವರೇ? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ ಮಕ್ಕಳು? ಇಬ್ರು ಪತಂಜಲಿ ಇದ್ದಾರೆ. ಓಕೆ. ಅವ್ರಿಗೇನು ಅಡಿಗೆ ಮಾಡಕ್ ಬರುತ್ತಾ? ನಾವು ಸ್ವಲ್ಪ ಟ್ರೈನ್ ಅಪ್ ಕೊಟ್ಟಿದ್ದೀರಾ? ಅದು ಇಂಪಾರ್ಟೆಂಟ್ ಸರ್. ಎಣ್ಣೆ ಹಾಕೊಳ್ಳ? ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ವರ್ಷ ಆಯ್ತು ನಿಮ್ಗೆ ಇವಾಗ? ಏಜ್ ಎಷ್ಟಾಯ್ತು? 78. 78? ಓ, ನೀವೇ 6 ಸರ್ ಇವತ್ತು. ಒಂದು ಮರಾಠಿ ಮೊಗ್ಗು ಹಾಕ್ತೀನಿ, ಇದು ಅನಾನಸ್ ಹೂವು ಹಾಕ್ತಾ ಇದ್ದೀನಿ. ಓಕೆ ಸರ್. ಒಂದು 4 ಮೊಗ್ಗು ಹಾಕ್ತಾ ಇದ್ದೀನಿ. ಓಕೆ. ಲವಂಗ ಒಂದು 4, ಅನಾನಸ್ ಹೂವು 1, ಚಕ್ಕೆ 1, 2. ಓಕೆ. 2 ಏಲಕ್ಕಿ ಕಾಯಿ. 2 ಸಾಕ ಸರ್? 2 ಸಾಕು. 2 ಏಲಕ್ಕಿ, ಒಂದು 4 ಲವಂಗ. ಅಂತೂ ನಮಗೆ ಗೀ ರೈಸ್ ಮಾಡೋದು ತೋರಿಸ್ಕೊಳಕ್ ಬಂದಿದ್ದೀರಾ ಮೈಸೂರಿಂದ ನೀವು ಸರ್. ನೋಡಿ, ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳಿ ಪೇಸ್ಟ್ ಬೇಕು ಸರ್? ಪ್ಲೀಸ್ ಹಾಕಿ ಸರ್. ಅಕ್ಕಿ ಹಾಕ್ತೀನಿ ಫಸ್ಟ್. ಇದು ಅಕ್ಕಿ ಹಾಕ್ತಾ ಇದ್ದೀನಿ. ಓಕೆ ಸರ್. ಸಾಲ್ಟ್ ಹಾಕಿ ಸರ್. ಬರೀ ನಾವು ಒಗ್ಗರಣೆ ಹಾಕೊಂಡಿದೀವಿ, ಅದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೀವಿ, ಅಕ್ಕಿ ಹಾಕಿದೀವಿ ಅಷ್ಟೇ ಅಲ್ಲ ಸರ್? ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಹಾಕಿ ಸರ್. ವಾಟರ್ ಅಲ್ಲಿದೆ ತೊಳಿ ಸರ್. ಒಂದು ಇದಕ್ಕೆ 2 ಕಪ್ಪು. ಒಂದಕ್ಕೆ 2 ಕಪ್ಪು. ಒಂದಕ್ಕೆ 2 ಕಪ್. ಈ ಗೀ ರೈಸ್ ಮಾಡೋದು ಬಹಳ ಈಸಿ ಆಗೋಯ್ತಲ್ಲ ಸರ್? ಏನ್ ಮಾಡ್ತೀರಾ ಈ ಫ್ರೀ ಟೈಮಲ್ಲಿ? ಈ ಟೈಮ್ನಲ್ಲಿ ಏನಿಲ್ಲ ಸರ್, ಮನೇಲಿ ಕೂತಿರ್ತೇನೆ ಅಷ್ಟೇ. ಮೊಮ್ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಓಕೆ. ಅವ್ರಿಗೆ ಬೆಳಗ್ಗೆ ಹೊತ್ತು ತಿಂಡಿ ಗಿಡ್ಡಿ ಮಾಡ್ಕೊಡೋದು. ಮಾಡ್ಕೊಡ್ತೀರಾ ಸರ್? ವೆರಿ ಗುಡ್. 2 ವಿಷಲ್ ಬೇಕು. 2 ವಿಷಲ್ ಬೇಕಾ ಸರ್? ಅದು
ಅದೇ ನಾವು ಗ್ರೇವಿ ಮಾಡ್ತೀನಿ ಅಂದ್ರೆ ಗ್ರೇವಿ ಮಾಡ್ತೀನಿ ಬೇರೆ. ಇದು ಸಾಕು. ಇದು ಸಾಕು ಬಿಡಿ. ಇದಕ್ಕೆ ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಗೀ ರೈಸ್ಗೆ ಗ್ರೇವಿ ಅಲ್ಲ? ಗೀ ರೈಸ್ಗೆ ಗ್ರೇವಿ. ಓಕೆ. ವೆಜ್ಜಾ ನಾನ್ ವೆಜ್ಜಾ ಸರ್ ನೀವು? ವೆಜ್ ಸರ್. ನಾನ್ ವೆಜ್ ಅಡುಗೆ ಬೇಕಾದ್ರೆ ಮಾಡ್ತೀವಿ. ಏನಿದು ಹಾಕಿದ್ ನೀವು? ಆಲೂಗಡ್ಡೆ. ಓಕೆ. ಫ್ರೆಂಡ್ ಸರ್ಕಲ್ನಲ್ಲಿ ಅದೇಂಗ್ ಸರ್ ತಿನ್ನಲ್ಲ, ಅದು ಮಾಡ್ತೀನಿ. ಬರೀ ಸ್ಮೆಲ್ನಲ್ಲಿ ಹೆಂಗ್ ಸರ್ ಮಾಡ್ತೀವಿ ಸರ್. ಮಾಡ್ತೀರಾ? ಮಾಡ್ಕೊಡ್ತೀವಿ ಬೇಕಾದ್ರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ ನಮ್ಮ ಹತ್ರ ಈ ರಾಗಿ ಹಿಟ್ಟಿದಲ್ಲ. ಹೌದು ಸರ್. ಅದರಲ್ಲಿ ರಾಗಿ ಮಾಲ್ಟ್ ಮಾಡ್ತೀವಿ ಮನೇಲೆ. ಮನೇಲೆ ಮಾಡ್ತೀರಾ? ಮನೇಲೆ ಮಾಡಿ. ಯಾರಿಗೆ ಮಾಡ್ತೀರಾ? ಇಲ್ಲ, ಮನೇಲಿ ಎಲ್ಲರೂ ಕುಡಿಯೋ ಕಾಫಿ ಕುಡಿಯಲ್ಲ, ಕಾಫಿ ಟೀ ಕುಡಿಯಲ್ಲ. ಮತ್ತೆ ರಾಗಿ ಮಾಲ್ಟ್? ರಾಗಿ ಮಾಲ್ಟ್ ಆರೋಗ್ಯವರ್ಧಕ. ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ಈಗ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಪಾಲಕ್? ಇದು ಪಾಲಕ್. ಓಕೆ. ಆಮೇಲೆ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಗೋಡಂಬಿ, 50 ಗ್ರಾಮ್ ಪಿಸ್ತಾ, ಓಕೆ, ಒಂದು 8 ಇದು ಏನು ಏಲಕ್ಕಿಕಾಯಿ, ಓಕೆ, ಒಂಚೂರು ಪಚ್ಚಕರ್ಪೂರ, ಕೇಸರಿ ಸ್ವಲ್ಪ ಒಂದು 4-5 ದಳ ಹಾಕ್ಬಿಟ್ಟು ಎಲ್ಲ ಪೌಡ್ರ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಾದಾಮಿ ಇದು ಎಲ್ಲ ಪೌಡ್ರ್ ಮಾಡಿಕೊಂಡು ಈ ರಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಡ್ತಾನೆ. ಆ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಫಸ್ಟು. ಓಕೆ. ಅದು ನೀರು ಕಾದ ತಕ್ಷಣ ಒಂದು ಪೌಡ್ರನ್ನ ಹಾಕ್ಬಿಟ್ಟು ಅದು ತಿರುಗ್ತಾ ಇದ್ರೆ ಗಟ್ಟಿ ಆಗುತ್ತೆ. ಆಯಿತು. ಆವಾಗ ಹಾಲು ಹಾಕ್ಕೊಂಡು ಕುಡಿಯೋದು. ಶುಗರ್ ಇದ್ದರೆ ಹಾಗೆ ಕುಡಿಬೋದು. ಕೆಮಿಕಲ್ ಸಕ್ಕರೆ ಹಾಕ್ತೀವಿ. ಓಕೆ. 1/4 kg. ಒಳ್ಳೆ ತಾಕತ್ಗೆ ದವಾ ಕೊಡ್ತಾ ಇದ್ದೀರಾ ಮನೇಲಿ? ಇದು ಬರಲಿಲ್ಲ, ಶುಗರ್ ಇಲ್ಲ ಅಂದರೆ ಬೇಕಾದ್ರೆ ಶುಗರ್ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸರ್. ಮತ್ತು ಚಕ್ಕೆ ಲವಂಗದ ಪೌಡ್ರು ಹಾಕಿ ಸರ್. ಗರಂ ಮಸಾಲ ಪೌಡ್ರ್ ಅಲ್ಲ? ಗರಂ ಮಸಾಲ ಪೌಡ್ರು, ಚಿಲ್ಲಿ ಪೌಡ್ರು, ಮತ್ತು ಇದು ಸ್ವಲ್ಪ ಧನಿಯಾ ಪೌಡ್ರು. 2 ಸಾಕು. 2 ಸಾಕಲ್ಲ? ಹಾಫ್ ಮಾಡ್ಬಿಡ್ಲಾ? ಹಾಂ. ಓಕೆ. ಸ್ವಲ್ಪ ಅರಿಶಿನ ಪುಡಿ, ಎವರೆಸ್ಟ್ ಅವರ ಅರಿಶಿನ ಪುಡಿ ಸಾಕು ಸಾಕು. ಚಿಲ್ಲಿ ಪೌಡರ್ ಬೇಕಾ? ಚಿಲ್ಲಿ ಪೌಡ್ರು, ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ಸಾಕು. ಧನಿಯಾ ಪೌಡರ್ ಬೇಕಾ? ಧನಿಯಾ ಪೌಡ್ರು. ಈಗ ಟೊಮಾಟೊ ಹಾಕೋದು. ನೀರು ಹಾಕ್ತೀರಾ? ನೀರು ಇಲ್ಲ ಹಾಕ್ಬೇಕು. ಹಾಕಿ. ಇದಕ್ಕೆ ಸ್ವಲ್ಪ ಸಾಲ್ಟ್. ಇದು ನಮ್ಮ ಗೀ ರೈಸ್ಗೆ ಗ್ರೇವಿ. ಗ್ರೇವಿ ರುಬ್ಬದ್ ಬೇಕಾಗಿಲ್ಲ, ಮಿಕ್ಸಿ ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಗಂಡಸೆಲ್ಲ ಈ ಥರದೇ ಕಂಡಿಡ್ಕೊಂಡಿರ್ತಾರೆ ಸರ್. ಏನ್ ಬೇಕು ಸರ್? ಸ್ವಲ್ಪ ಮುಚ್ಬಿಡು. ಮುಚ್ಬಿಡ್ಲಾ? 2 ನಿಮಿಷ ಆಯ್ತಲ್ಲ? ಹಾಕಿದಲ್ಲ? ಆಯ್ತಲ್ಲ? ಓಕೆ, ತೆಗೆದು ನೋಡೋಣ ಏನಾಗಿದೆ ಅಂತ. ರೆಡಿ. ಸ್ವಲ್ಪ ಮೇಲೆ ಒಂಚೂರು ತುಪ್ಪ ಹಾಕು. ತುಪ್ಪ ಹಾಕ್ಬೇಕಾ? ತೊಳಿ. ಓಹೋ, ತುಪ್ಪ ಬೇಕಾ ಅಷ್ಟು? ಓಕೆ, ತಿಳಿಸ್ಬೋಣ ಅನ್ಸರಿಲ್ಲ? ವೈಟ್ ಗೀ ರೈಸ್ ರೆಡಿ. ಗೀ ರೈಸು, ಕುರ್ಮಾ, ಆಲೂಗಡ್ಡೆ ಕುರ್ಮಾ ರೆಡಿ. ಇಲ್ಲಿ ನಮ್ಮ ಮೈಸೂರಿನಿಂದ ಬಂತಕ್ಕ ರಾಜು ಅವರು ಹೇಳಿರೋದು ಎರಡೇ. ಇಲ್ಲಿ ರುಬ್ಬಂಗಿಲ್ಲ, ಮಿಕ್ಸಿ ಬೇಕಾಗಿಲ್ಲ, ಏನು ಇಲ್ಲದೆ ಗೀ ರೈಸು ಕುರ್ಮಾ ಮಾಡ್ಬೋದು ಸರ್. ಅದ್ಭುತವಾದ ಅಡುಗೆ ನಾವೆಷ್ಟು ವರ್ಷದಿಂದ ಮಾಡಿದೀವಿ ಅಂತ ಹೇಳಿದ್ದಾರೆ. ಇದನ್ನ ನಮ್ಮ ಮೈಸೂರಿನ ರಾಜು ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಘೀ ರೈಸ್ ಕುರ್ಮಾ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಅನಾನಸ್ ಹೂ, ಮೊಗ್ಗು, ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ನೆನೆಸಿದ ಬಾಸುಮತಿ ಅಕ್ಕಿ, ಉಪ್ಪು, ಹಾಲು, 2 ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ ಘೀ ರೈಸ್ ತಯಾರಿಸಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬೇಯಿಸಿದ ಆಲೂಗೆಡ್ಡೆ, ಪಾಲಕ್ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಟೊಮ್ಯಾಟೊ, ನೀರು, ಉಪ್ಪು ಹಾಕಿ 5 ನಿಮಿಷ ಬೇಯಿಸಿ ಮೇಲೆ ತುಪ್ಪ ಹಾಕಿ ಕಲಸಿ. ಈಗ ಘೀ ರೈಸ್ ಕುರ್ಮಾ ಜೊತೆ ಸವಿಯಲು ಸಿದ್ಧ. ಓಕೆ,
ರಾಜು ಅವರೇ, ಮೈಸೂರಿಂದ ಬಂದಿದ್ದೀರಾ. ಅದ್ಭುತವಾಗಿರೋ ಗೀ ರೈಸನ್ನ, ಅದಕ್ಕೆ ಕುರ್ಮಾನ ಇದು ಕುರ್ಮಾ. ಓಕೆ, ಎರಡನ್ನೂ ಮಾಡ್ಕೊಟ್ಟಿದ್ದೀರಾ. ಇಲ್ಲಿ ಎರಡು ಮಾಡ್ಬೇಕಂದ್ರೂ ಒಂದು ವಿಶೇಷ ಏನಂದ್ರೆ ಎಲ್ಲೂ ರುಬ್ಬೋದೆಲ್ಲ ಏನೂ ಇಲ್ಲ, ಆರಾಮಾಗಿ ಮಾಡ್ಕೋಬಹುದು. ಕರೆಂಟ್ ಇಲ್ಲಾಂದ್ರೂ ಮಾಡ್ಕೋಬಹುದು. ಸಾರ್ ಗಂಡಸರು ನಾವು ಮಾಡೋ ಅಡಿಗೆನೆ ಬೇರೆ ಸಾರ್ ಅಂತ ಇದಾರೆ. ಓಕೆ, ನೋಡ್ವಾ ರಾಜು ಅವ್ರು ಹೆಂಗ್ ಮಾಡಿದೀರ ಅಂತ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು ಗಂಡಸರು, ಏನಂತೀರಾ? ಯಾರು ಕೇರ್ ಮಾಡಂಗೆ ಇರಲ್ಲ. ಸುಮಾರು ಐಟಮ್ಸ್ ಇದೆ ವಿತೌಟ್ ಗ್ರೈಂಡಿಂಗ್. ಹೌದಾ? ತುಂಬಾ ಚೆನ್ನಾಗಿದೆ ಸರ್. ಬಿಸಿಬೇಳೆಬಾತು, ಪೊಂಗಲ್ಲು, ಓಕೆ ಪಲಾವು, ಓಕೆ ವೆಜಿಟೇಬಲ್ ಪಲಾವು, ನಾರ್ತ್ ಇಂಡಿಯನ್ ಪಲಾವು. ಓಕೆ ಓಕೆ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಖುಷಿ ಆಯ್ತು. ಅದು ನೀವು ಬಂದು ಮೈಸೂರಿಂದ ಬಂದು 78 ವರ್ಷದಲ್ಲಿ ಬಂದು ಅಡುಗೆ ಮಾಡ್ತೀನಿ ಮುರಳಿ ಎಂದಾಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪಲದ ಶೋರೂಮ್ ಇದೆ. ಜೊತೆಗೆ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. 1000 ರೂಪಾಯಿ ಗಿಫ್ಟ್ ಹ್ಯಾಂಪರು. ಮಣಿಪಾಲ್ ಸೆಂಟ್ರು ನಮ್ಮ ಡಿಕನ್ಸನ್ ರಸ್ತೆಯಲ್ಲಿ ಇದೆ ಬೆಂಗಳೂರಲ್ಲಿ, ಅಲ್ಲಿ ಕೂಡ ಈ ಒಂದು ಶೋರೂಮ್ ಇದೆ. ಏನು ಬೇಕಾದ್ರೂ ತಗೋಬೋದು ನೀವು ಹೋಗ್ಬಿಟ್ಟು. ಹಗುರವಾದ ಆಭರಣಗಳಿಗೆ ಮತ್ತು ಸಾಂಪ್ರದಾಯಿಕ ಶೈಲಿಯ ಆಭರಣಗಳಿಗೆ ಮುಳಿಯಾ ಜ್ಯುವೆಲರ್ಸ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯುನಿಬಿಕ್ ಕುಕೀಸ್ ಅವರು ಹೊಟ್ಟೆ ಹಸ್ದಾಗ, ಟಿಫನ್ ಮಾಡೋದು ಲೇಟ್ ಆದಾಗ 2 ಕುಕೀಸ್ ತಿನ್ನಿ, ಹೊಟ್ಟೆ ತುಂಬೋಗುತ್ತೆ. ಜೊತೆಗೆ ನಮ್ಮ ಮಯ್ಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಒಳ್ಳೆ ಬಾರು, ಬೇಲ್ಪುರಿ ತಿನ್ಬೇಡಿ, ರಸ್ತೆ ಬದಿಲಿ ಸಿಗೋ ತಿಂದು ಹೊಟ್ಟೆನ ಕೆಡಿಸ್ಕೋಬೇಡಿ, ಆರೋಗ್ಯನ ಹಾಳು ಮಾಡ್ಕೋಬೇಡಿ, ಈ ಬೇಲ್ ಬಾರನ್ನ ತಿನ್ನಿ ಅಂತ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಬಂದಿದ್ದಕ್ಕೆ ಎಲ್ಲೋ ನಮ್ಮ ಪುಣ್ಯ ಸರ್ ಇದೆಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಾ 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 ರುಬ್ಬೇಕು ಅಂತ ಏನಿಲ್ಲ, ಹೆಂಗಸರು ಬೇಕು ಅಂತ ಏನಿಲ್ಲ, ಅಡಿಗೆ ನಾವೇ ಮಾಡ್ಕೋಬಹುದ್ರಿ ಮುರಳಿ ಅವರೇ. ಇಷ್ಟೊಂದು ಸಿಕ್ಕಾಪಟ್ಟೆ ಸಖತ್ತಾಗಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ, ನೀವು ಮಾಡ್ಕೊಳ್ಳಿ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ತುಂಬಾ ಜನ ಕಾಯ್ತಾ ಇದ್ದಾರೆ, ಮುರಳಿ ಅವರೇ ಎಲ್ಲಿ ಗುರುಜಿಯವ್ರನ್ನ ಕರೆಸೇ ಇಲ್ಲ ನೀವು, ಆರೋಗ್ಯದ ಬಗ್ಗೆ ಕಾಪಾಡ್ಕೋಬೇಕ್ರಿ, ಆರೋಗ್ಯ ಕಾಪಾಡ್ಕೋಬೇಕ್ರಿ, ಆರೋಗ್ಯ ಕಳ್ಕೊಂಡ್ರೆ ತಿರ್ಗಾ ತಗೊಳಕ್ ಆಗಲ್ಲ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಗುರುಜಿನು ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದೀರಾ ಇವತ್ತು? ನೀವೇನು ಅನ್ನಾಗೆಲ್ಲ ತಂದ್ಬಿಟ್ಟಿದ್ದೀರಾ? ತಿನ್ನೋರು ಸಿಕ್ಕಾಗ ಹೇಳಿ ಗುರೂಜಿ. ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಚಾನ್ಸ್ ಅಲ್ವಾ? ಹೌದು ಗುರುಜಿ. ಅದಕ್ಕೋಸ್ಕರ ಹೇಳಿ ಗುರುಜಿ. ನೀವು ಖುಷಿಯಾಗಿ ತಿಂತೀರಾ ನೋಡಿ. ಹೇಳಿ ಗುರುಜಿ. ಹಂಗಾಗಿ ಮಾಡೋಣ ಎಕ್ಸ್ಪೆರಿಮೆಂಟ್ ಅಂತ. ಏನ್ ಮಾಡಿದ್ ಗುರುಜಿ? ಸಪೋಟಾ ಖೀರ್. ಸಪೋಟದಲ್ಲಿ ಖೀರ ಪಾಯಸ. ಸಪೋಟದ ಪಾಯಸ. ಎಸ್. ಓಕೆ, ಮಾಡಕ್ಕೆ ಏನೇನು ತಿಳಿದಿರಾ ಗುರುಜಿ? ಸಪೋಟ ಪೊಂಗಲ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಸಪೋಟ, ಬಾದಾಮಿ, ಬಾದಾಮಿ ಬೀಜದ ಹಾಲು, ಖರ್ಜೂರದ ಪೇಸ್ಟ್. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪೇಸ್ಟ್ ತರ ಮಾಡ್ಕೊಂಡ್ಬಿಟ್ಟು ಓಕೆ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಡೋದು. ಓಕೆ ಗುರುಜಿ. ಸೊ ಸಪೋಟ, ಎಸ್ ಗುರುಜಿ. ಓಕೆ, ಸಪೋಟಕ್ಕೆ ಬಾದಾಮಿ ಹಾಲ ಸ್ವಲ್ಪ ಹಾಕೋಣ, ಆಮೇಲೆ ಬೇಕಾದ್ರೆ Okay. ಮಿಕ್ಕಿದ್ದು ಡೇಟ್ ಪೇಸ್ಟ್ ಇದಕ್ಕೆ ಹಾಕೊಂಬೋಣ. ಹಾಕ್ಬಿಡಿ ಹಾಕ್ಬಿಡಿ ಗುರುಜಿ, ಹಾಕಿ. ಡೇಟ್ ಪೇಸ್ಟ್ ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಬೋಣ. Okay. ಪೇಸ್ಟ್ ಮಾಡ್ಕೊ. ಓಕೆ. ಸೊ ಫಸ್ಟ್ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಸಪೋಟ ಜೊತೆಗೆ ಬಾದಾಮಿ ಹಾಲು ಹಾಕಿ ಮಾಡಿರುವಂತದ್ದು. ಇವಾಗ ಇದಕ್ಕೆ ಮಿಕ್ಕ ಬಾದಾಮಿ ಹಾಲನ್ನ ಹಾಕೊಳ್ಳೋಣ. ಹಾಕಿ ಹಾಕಿ ಗುರುಜಿ. ಕತ್ತರಿಸಿ ಇಟ್ಕೊಂಡಿರೋಂತಹ ಬಾದಾಮಿ, ಓಕೆ ಗುರುಜಿ. ಇದಕ್ಕೆ ಅನ್ನ ಹಾಕ್ಬಿಡ್ತಾ ಇದೀವಾ? ಅನ್ನ ಹಾಕ್ಬಿಡಿ. ಓಕೆ ಗುರುಜಿ. ಬಿಡಿ ಗುರುಜಿ. ಈ ಸಪೋಟ ಕಲರ್ ಹಾಕಿರೋದಕ್ಕೆ ಕೀರ್ತನೆ ಕಾಣುತ್ತೆ. ಬೇರೆ ಕಲರ್ ಹಾಕಿದ್ರೆ ಬರ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ. ಹೌದು ಈ ಸಪೋಟ ಹಾಕಿರೋದ್ರಿಂದ ಮಾತ್ರ ಹೌದು. ಸ್ವಲ್ಪ ಕೀರು ಹಲ್ವಾ ಏನ್ ಬೇಕಾದ್ರೆ ಹೇಳ್ಕೊಂಡು ತಿನ್ಬೋದು. ಹಾಗೆ ಪ್ರಶ್ನೆ ಇದೆ, ಕೇಳ್ಬಿಡ ಗುರುಜಿ. ಕೇಳ್ಬೇಡಿ. ಒಂದು ತಾಯಿ ಪತ್ರವನ್ನ ಬರ್ತಿದ್ದಾರೆ. ಈ ನಡುವೆ ಅಂತೂ ನಮಗೆ ಬರ್ತಾ ಇರೋ ಪತ್ರಗಳು ಹೆಂಗಿದೆ ಅಂತ ಹೇಳಿದ್ರೆ ಅದು ಮುಟ್ಟಕ್ಕೆ ಭಯ ಆಗುತ್ತೆ.
ಅಷ್ಟೊಂದು ಸೀರಿಯಸ್ ಇಶ್ಯೂಗಳಿರುತ್ತೆ. ಅದೆಂತ ಸೀರಿಯಸ್ ಇಶ್ಯೂ ಅಂದ್ರೆ ಗುರುಜಿ, ಅವರ ಮಗ ಒಬ್ಬನೇ ಮಗ, ಪಾಪ ತಂದೆ ಬೇರೆ ಇಲ್ಲಂತೆ, ಒಬ್ಬನೇ ಮಗ. ಅವನು ಬೈಕಲ್ಲಿ ಹೋಗ್ಬೇಕಂದ್ರೆ ಈ ರೋಡ್ ಹಂಪ್ಸ್ಗಳು ಸರಿಯಾಗಿ ಆಗ್ತಾ ಇರೋದ್ರಿಂದ ಆ ರೋಡ್ ಹಂಪ್ಸ್ನ ನೋಡಿಲ್ವೋ ಗೊತ್ತಿಲ್ಲ, ಹೋಗಿ ಆ ರೋಡ್ ಹಂಪ್ಸ್ ಮೇಲೆ ಹಬ್ಸಿ ಅದ್ರ ಮೇಲೆ ಗಾಡಿನ ಹರಿಸಿ 2 ವೀಲರ್ನ ಬಿದ್ದು ಬ್ರೈನು ಡ್ಯಾಮೇಜ್ ಆಗ್ಬಿಟ್ಟಿದೆ. 15 ದಿವಸದಿಂದ ಕೋಮಾದಲ್ಲಿದ್ದಾನೆ. 15 ದಿವಸ ಆಯ್ತೆ ಪಾಪ. ಅಮ್ಮ ಲೆಟರ್ ಬರ್ದಿರ, ಅರ್ಜೆಂಟ್ ನಾವು ಗುರುಜಿ ಬಂದು ನೋಡ್ಬೇಕು, ಅವ್ರು ಆಪರೇಟ್ ಮಾಡ್ತಾ ಇಲ್ಲಂತೆ, ಅದು ಏನೂ ಆಗಿಲ್ಲ, ಕೋಮಾದಲ್ಲಿ ಹೊಟ್ಟೋಗಿದ್ದಾನೆ ಪಾಪ. ಏನ್ ಮಾಡ್ಬೋದು ಗುರುಜಿನ ಕೇಳ್ಬೇಕಲ್ಲ ಅಂತ ಇದ್ರೆ ಇದಕ್ಕೆ ನಾವೇನ್ ಹೇಳ್ಬೋದು ಗುರುಜಿ? ಮೊದಲನೇದಾಗಿ ಸರ್ಕಾರದವರು ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಒಂದು ISI ತರ ಒಂದು ಸ್ಟ್ಯಾಂಡರ್ಡ್ ಇದೆ. ಓಕೆ. ಅವರು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಇಂತಿಂಥ ಸ್ಪೀಡಲ್ಲಿ ವೆಹಿಕಲ್ ಹೋಗ್ಬೇಕಾದ್ರೆ ಇಂತಿಂಥ ರೋಡ್ ಹಂಪ್ ಹಾಕಬೇಕು ಅಂತ ಹೇಳಿದ್ದಾರೆ. ಟೋಟಲಿ 5 ಮೀಟರ್ ಇರ್ಬೇಕು, ಮಿನಿಮಮ್ 5 ಮೀಟರ್ ಇರುತ್ತೆ. 10 ಸೆಂಟಿಮೀಟರ್ ಅಂದ್ರೆ 100 mm ಗಿಂತ ಜಾಸ್ತಿ ಎತ್ತರ ಇಲ್ಲ. ಹೋಗಿ ಬರ್ಬೇಕು. ಈ ತರ ಒಂದು ಟೇಪರ್ ಹೋಗುತ್ತೆ, ಶೋಲ್ಡರ್ ಸ್ಟ್ರೈಟ್ ಆಗಿ ಹೋಗುತ್ತೆ, ಆಮೇಲೆ ಮತ್ತೆ ಶೋಲ್ಡರ್ ಬರುತ್ತೆ. ಹೌದು. ನಮ್ಮವ್ರು ಹಂಗಲ್ಲ, ರೋಡಲ್ಲಿ ಮೆಟ್ಲಾಕ್ತಾರಲ್ಲ ಹಂಗ ಹಾಕ್ಬಿಡ್ತಾರ. ಸೊ ಫಸ್ಟು ಅದನ್ನ ಸರಿಪಡಿಸ್ಬೇಕು. ನೆಸಿಟಿ ಇದೆಯಾ ನೋಡ್ಬೇಕು. ನೆಸಿಟಿ ಇದ್ರೆ ಸೈಂಟಿಫಿಕ್ ಆಗಿ ರೋಡ್ ಹಂಪ್ ಹಾಕ್ಬೇಕು. ಜೊತೆಗೆ ದೂರದಿಂದಾನೆ ಒಂದು ಬೋರ್ಡ್ ಹಾಕ್ಬೇಕು, ಇಲ್ಲಿ ರೋಡ್ ಹಂಪ್ ಇದೆ ಅಂತ ಕಣ್ಣಿಗೆ ಕಾಣೋ ಹಂಗೆ 1, 2 ಹಾಕ್ಬೇಕು. ಓಕೆ, ಈ ತಾಯಿ ವಿಷಯಕ್ಕೆ ಬರೋಣ. ಕೋಮನಲ್ಲಿ ಇದ್ದಾರೆ. 2 ಭಾಗದಲ್ಲಿ ಇದನ್ನ ನೋಡ್ಬೋದು. ಮೊದಲನೇ ರೀತಿ ರೇಖಿ ಮತ್ತು ಹಿಪ್ನಾಸಿಸ್ ಒಂದು 4 ಜನ 5 ಜನ ಕಲಿಬೇಕು. ಅಲ್ಲ ಗುರುಜಿ, ಅವ್ನು ಹಾಸ್ಪಿಟಲ್ ಇದ್ದಾನೆ, ಅವ್ನ ಇನ್ನ ಕೋಮಾದಿಂದ ಈಚೆ ಬಂದಿಲ್ಲ, ICU ಇದ್ದಾನೆ ಹುಡುಗ, ಏನ್ ಕಲ್ತಿ ಏನ್ ಮಾಡ್ತಾರ ಅವರು? ICU ಒಳಗೆ ಯಾರನ್ನು ಬಿಡೋದೇ ಇಲ್ವಲ್ಲ. ಅದಕ್ಕೆ ಡಿಸ್ಟೆಂಟ್ ಹೀಲಿಂಗ್ ಅಂತ ಹೇಳ್ಕೊಡ್ತೀನಿ. ಓಕೆ ಗುರುಜಿ. ಡಿಸ್ಟೆಂಟ್ ಹೀಲಿಂಗ್ ಅಂತ ಹೇಳ್ಕೊಡ್ತೀನಿ. ಇರೋ ಜಾಗದಿಂದಾನೆ ಇರೋ ಕ್ಲೈಂಟ್ಗೆ, ವ್ಯಕ್ತಿಗೆ ನೋ ಕಮ್ಯುನಿಕೇಶನ್, ನೋ ಕನೆಕ್ಷನ್, ಮುಟ್ಟೋದು ಬೇಡ. ಇರೋ ಜಾಗದಿಂದಾನೆ ರೇಖಿ ಶಕ್ತಿ ಕೊಟ್ಟು ಸರಿ ಮಾಡ್ಬೋದು, ಹಿಪ್ನಾಸಿಸ್ ಮಾಡಿ ಸರಿ ಮಾಡ್ಬೋದು. ಇನ್ಫ್ಯಾಕ್ಟ್ ಅದಕ್ಕೆ ಗುರುದೀಕ್ಷೆ ಬೇಗ ಕೊಟ್ಬಿಡ್ತೀನಿ, ತಕ್ಷಣ ಕೊಟ್ಬಿಡ್ತೀನಿ. ಬೇಕಾದ್ರೆ ತಕ್ಷಣ ಗುರುದೀಕ್ಷೆ ಕೊಟ್ಬಿಟ್ಟು ಆವತ್ತಿಂದಾನೇ ಅವರು ಶುರು ಮಾಡಿಬಿಡ್ಲಿ ಕಲಿಯೋದು, ಅದ್ರ ಅರ್ಥ ಮಾಡ್ಕೊಳ್ಳೋದು. ನಿಧಾನಕ್ಕೆ ನನ್ನ ಕ್ಲಾಸಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಲಿ, ಕಲ್ತ್ಕೊಳ್ಳಿ. ಸೊ ಆ ಎಮರ್ಜೆನ್ಸಿ ಕ್ರೈಸಿಸ್ಗೆ ಈಚೆ ಬರಬೇಕು. ಸೊ ಅವರ ಆತ್ಮಕ್ಕೆ ಮತ್ತು ದೇಹಕ್ಕೆ ಎರಡಕ್ಕೂ ರೇಖೆ ಕೊಡ್ತಾ ಅವ್ರ ಆತ್ಮಕ್ಕೆ ಹೇಳಬೇಕು. ಅದು ಅಫ್ಕೋರ್ಸ್ ನೋಡಬೇಕು ಅವರ ಪ್ಲಾನ್ ಆಫ್ ಲೈಫ್ ಅಥವಾ ಜಾತಕದ ಪ್ರಕಾರ ಇಲ್ಲಿಗೆ ಕಂಟಕ ಇತ್ತು ಮುಗಿದೋಗಿದ್ಯಾ, ಅಥವಾ ಇನ್ನೂ ಲೈಫ್ ಇದ್ದು ಈ ಥರ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಆಗೋಯ್ತಾ ಅಂತ ನೋಡ್ಬಿಟ್ಟು, ಅದು ಕಂಟಕ ಇಲ್ಲದೆ ಒಂದು ಈವೆಂಟ್ ಥರ ಆಗಿ ಹೋಗಿದ್ರೆ ಆಗ ನಾವು ಅವರ ಆತ್ಮಕ್ಕೆ ಹೇಳ್ಬೋದು, ನಿಂದು ಇನ್ನೂ ಟೈಮ್ ಪೀರಿಯಡ್ ಇದೆ, ಒಂಥರ ಏನೋ ಈ ಥರ ಆಗೋಯ್ತು, ನೀನು ಮತ್ತೆ ಸೇರು, ಮತ್ತೆ ಚೆನ್ನಾಗಿ ಆಗುವಂತ ವಿ ಕ್ಯಾನ್ ಕಮ್ಯುನಿಕೇಟ್. ಮತ್ತೊಂದು ಜನರಲ್ ಆಗಿ ನೋಡ್ಬೇಕಾದ್ರೆ ಈ ತರ ಆಕ್ಸಿಡೆಂಟ್ಗಳು ಕೆಲವು ಜಾಗದಲ್ಲಿ ಪದೇ ಆಗ್ತಿರುತ್ತೆ. ಒಂದೇ ಜಾಗದಲ್ಲಿ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಅದು ಖಂಡಿತವಾಗ್ಲೂ ಪ್ರೇತ ಬಾಧೆ ಇರುತ್ತೆ. ಅದನ್ನ ಸರಿಪಡಿಸೋದು ಒಳ್ಳೇದು. ಇನ್ಫ್ಯಾಕ್ಟ್ ಇದಕ್ಕೆ ಅಂತಾನೆ ನಾನು ಡ್ರೋನ್ ಕೊಂಡ್ಕೊಂಡಿದ್ದೀನಿ, ಹೆಲಿಕಾಪ್ಟರ್, ವೈರ್ಲೆಸ್, 2 kilometers to 5 kilometers ಫ್ಲೈ ಆಗುತ್ತದು. ಅದಕ್ಕೆ ಕ್ಯಾಮ್ರಾ ಎಲ್ಲ ಇದೆ. ಕ್ಯಾಮ್ರಾನಲ್ಲಿ ವಿಡಿಯೋ ಶೂಟ್ ಮಾಡಿಬಿಟ್ಟು ಆಕ್ಸಿಡೆಂಟ್ ಸ್ಪಾಟ್ಸ್ನ ಕಿರ್ಲಿಯಾನ್ ಫೋಟೋಗ್ರಫಿ ಅಂತ ನನ್ನ ಹತ್ರ ಇದೆ, ಅದರಲ್ಲಿ ಪ್ರೋಸೆಸ್ ಮಾಡಿ ಅಲ್ಲಿ ಏನಾದರೂ ಪ್ರೇತಾತ್ಮ ಇದೆಯಾ ಅಂತ ನೋಡಿ ಅದನ್ನ ಸರಿ ಮಾಡ್ಬೋದು. ಓಕೆ. ಸೊ ಬಟ್ 4-5 ಜನ ಫಸ್ಟು ಇಮಿಡಿಯೇಟ್ ಆಗಿ ರೇಖೆ ಕಲ್ತ್ಕೊಂಡು, ಹಿಪ್ನಾಸಿಸ್ ಕಲ್ತ್ಕೊಂಡು ಅವರ ಆತ್ಮದ ಜೊತೆ ಅವ್ರು ಕಮ್ಯುನಿಕೇಟ್ ಮಾಡಿ ಅದು ವಾಪಸ್ ಸೇರಿ ಒಳ್ಳೇದಾಗುವಂಗೆ ಮಾಡ್ಬೋದು. ಅವರೊಂದು ಪ್ರಯತ್ನವನ್ನ ಮಾಡೋದು ಒಳ್ಳೇದು. ಖಂಡಿತ ನೀವು ಪ್ರಯತ್ನ ಮಾಡ್ಬೋದು. ಇದ್ರ ಬಗ್ಗೆ ಮಾಹಿತಿಗಳು ಬೇಕಾಗಿದ್ರೆ ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಭೇಟಿ ಮಾಡಿ ಅಂತ ತಿಳಿಸ್ತಾ ಇದೀವಿ. ಸರ್ ಆಗಿರ್ಬೋದು ಸಪೋಟ ಖೀರ್ಗಿಂತ ಇದು ಸಪೋಟ ಏನದು ನಾವು ಸಿಹಿ ಪೊಂಗಲ್ ಅಂತ ಹೇಳ್ಬೋದೇನೋ. ಅಲ್ಟಿಮೇಟ್ಲಿ ಅದೇ ತರ ಇರುತ್ತೆ, ಹೆಚ್ಚು ಕಮ್ಮಿ. ಸ್ವಲ್ಪ ನೀರಾಗಿದ್ರೆ ಖೀರ್ ಅಂತ ಹೇಳ್ಬೋದು, ಸ್ವಲ್ಪ ಗಟ್ಟಿ ಆದ್ರೆ ಪೊಂಗಲ್ ಅಂತ ಹೇಳ್ಬೋದು. ಕರೆಕ್ಟ್. ಸೊ ಸಪೋಟ ಖೀರ್ ನಿಜ, ನೀವು ಹೇಳ್ದಂಗೆ ಸ್ವಲ್ಪ ನೀರಿದ್ರೆ ಖೀರ್ ಆಗುತ್ತೆ. ನೀರಿದ್ರೆ ಖೀರು, ಇಲ್ಲ ಅಂದ್ರೆ ಪೊಂಗಲ್. ಓಕೆ, ಇದು ಸಪೋಟ ಖೀರು. ಈಗ ಸ್ವಲ್ಪ ಪೊಂಗಲ್ ಆಗಿದೆ, ಪ್ರಾಬ್ಲಮ್ ಇಲ್ಲ. ಬೇಕಂದ್ರೆ ನೀರ್ ಹಾಕೊಂಡ್ರೆ ಖೀರ್ ಆಗುತ್ತೆ. ತಿನ್ಬೇಕು ಅಂದ್ರೆ ಪೊಂಗಲ್ ಮಾಡ್ಕೊಳ್ಳಿ, ಬೇಡ ಕುಡಿಬೇಕು ಅಂದ್ರೆ ನೀರ್ ಜಾಸ್ತಿ ಹಾಕೊಳ್ಳಿ. ಇಲ್ಲೆಲ್ಲೂ ನಾವು ನೀರ್ನ ಮಿಕ್ಸ್ ಮಾಡಿಲ್ಲ, ಬಾದಾಮಿ ಹಾಲ್ನ ಹಾಕಿದೀವಿ. ಆ ಬಾದಾಮಿಯಲ್ಲಿ ಎಷ್ಟಿತ್ತು ಅಷ್ಟು ಗಟ್ಟಿಯಾಗಿದೆ ಅಷ್ಟೇನೆ. ಓಕೆ, ಇದನ್ನ ಗುರುಜಿಯವರು ಯಾವ ರೀತಿ ಮಾಡಿದ್ರು, ತುಂಬಾ ಜನಕ್ಕೆ ಸಿಹಿ ತಿನ್ಬೇಕು ಅಂತ ಇಷ್ಟ, ಅದೆಲ್ಲೋ ಒಂದ್ ಕಡೆ ಸಿಹಿ ತಿನ್ಬಾರ್ದು, ನಂಗೆ ಡಯಾಬಿಟೀಸ್ ಬಂದಿದೆ, ಸಿಹಿ ತಿಂದ್ರೆ ಆಗಲ್ಲ ಅನ್ನೋರು ಈ ತರ ಸಿಹಿ ಯಾವಲಾರ ಒಂದ್ಸರಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಇನ್ನು ತೊಂದರೆ ಆಗಲ್ಲ ಅಂತ ಇದ್ದಾರೆ ಗುರುಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಸಪೋಟ ಪೊಂಗಲ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಸಪೋಟ, ಬಾದಾಮಿ ಬೀಜದ ಹಾಲು, ಖರ್ಜೂರದ ಪೇಸ್ಟ್ ಹಾಕಿ ರುಬ್ಬಿ ಪ್ಯಾನ್ಗೆ ಹಾಕಿ
ಬಾದಾಮಿ, ಅನ್ನ ಹಾಕಿ ಕಲಸಿ. ಈಗ ಸಪೋಟ ಪೊಂಗಲ್ ಸವಿಯಲು ಸಿದ್ಧ. ಅಂತೂ ಸ್ವೀಟ್ ತಿನ್ನಿಸ್ತಾ ಇದ್ರೆ ಗುರುಜಿ ಇವತ್ತು ನಮಗೆ. ಸಕ್ಕರೆಯಲ್ಲಿ ಮಾಡಿದ್ರೆ ಆ ಸ್ಟ್ರಾಂಗ್ ಆ ಫೀಲಿಂಗ್, ಫ್ರೇಗ್ರೆನ್ಸು, ಫೀಲು, ಸ್ವೀಟು ಎಲ್ಲ ನಿಮಗೆ ಒಂಥರ ಖುಷಿ ಕೊಡುತ್ತೆ. ಸಕ್ಕರೆ ಇಲ್ದಿರೋದ್ನ ಸ್ವಲ್ಪ ಹಸಿ ಬಿಸಿ ಬಿಸಿ ಏನೇನೋ ಇರುತ್ತೆ. ಇಲ್ಲ ಗುರುಜಿ ಆತದೇನಿಲ್ಲ. ಗುಡ್. ಸ್ವಲ್ಪ ಸಪ್ಪೆ ಆದ ಪೊಂಗಲ್ ಹೆಂಗಿರುತ್ತೋ ಹಂಗಿದೆ ಅಷ್ಟೇ. ಓಕೆ ಓಕೆ. ಕೆಲವರು ತುಂಬಾ ಜನ ಪೊಂಗಲ್ನ ಇಷ್ಟೇ ಸ್ವೀಟ್ ಹಾಕೊಂಡು ತಿಂತಾರೆ. ನಾನು ಹೇಳ್ತೀನಿ ಸಿಹಿ ಅಂದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಇರ್ಬೇಕ್ರಿ, ಖಾರ ಅಂದ್ರೆ ಸ್ವಲ್ಪ ಖಾರ ಇರ್ಬೇಕ್ರಿ ಅಂತ. ಇದು ಸ್ವಲ್ಪ ಸಪ್ಪೆ ಪೊಂಗಲ್ ತರ ಇದೆ. ಅಂದ್ರೆ ಸಪ್ಪೆ ಪೊಂಗಲ್ ಅಲ್ಲ, ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಸಿಹಿ ಹಾಕ್ಬೇಕಾಗಿತ್ತು ಅನ್ಸೋ ಅಷ್ಟೇ 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 ಅಷ್ಟೇ. ವೆರಿ ಗುಡ್. ಸಪೋರ್ಟ್ ಅಂತ ಈಸಿಯಾಗಿ ಗೊತ್ತಾಗಲ್ಲ. ಏನೋ ಹಾಕಿದರೆ, ಏನೋ ಫ್ಲೇವರ್ ಹಾಕಿದ್ದಾರೆ ಅನ್ಸುತ್ತೆ. ನಾವು ಸ್ವಲ್ಪ ನೀರು ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತೀವಿ ಗುರುಜಿ. ಖೀರ್ ಆಗ್ಬಿಡೋದು, ಖೀರ್ ಆಗ್ಬಿಟ್ಟು ಕುಡಿದ್ಬಿಡೋದು ಬರಬೇಡ ಅಂತ. ಚೆನ್ನಾಗಿದೆ ಗುರುಜಿ, ನೋ ಪ್ರಾಬ್ಲಮ್. ಗುಡ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ರೇ ಆರೋಗ್ಯ ಕಾಪಾಡ್ಕೊಳ್ರಿ. ಏನು ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ನಾವಂತೂ ಖಾಲಿ ಮಾಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಮುರಳಿಯವರೇ ಫಟಾಫಟ್ ಅಂತ ಮಾಡ್ಕೋಬೇಕು, ನೋಡಿದ್ರೆ ಚೆನ್ನಾಗಿರ್ಬೇಕು, ತಿನ್ನಕ್ಕೂ ರುಚಿಯಾಗಿರ್ಬೇಕು ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇದ್ದಾರೆ. ಪ್ರಕಾಶ್ ಅವ್ರು ಬಂದಿದ್ದಾರೆ, ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಟಾಫಟ್ ಆಗಿ ಏನ್ ಮಾಡ್ತಾರೆ ಕೇಳೋಣ. ನಮಸ್ಕಾರ ಪ್ರಕಾಶ್, ಬನ್ನಿ. ನಮಸ್ಕಾರ ಪ್ರಕಾಶ್, ಬನ್ನಿ. ಏನ್ ಪ್ರಕಾಶ್ ಅವ್ರ ಸಮಾಚಾರ, ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಫ್ರೈಡ್ ಇಡ್ಲಿ ಅಂತ ಒಂದು ಮಾಡ್ತೀವಿ ಸರ್. ಫ್ರೈಡ್ ಇಡ್ಲಿನ? ಹೌದು. ಅದ್ಯಾವ್ದು, ಯಾವ ಊರಿಂದ ಇರೋದು? ಒಂಥರ ಚೈನೀಸ್ ತರ ಇರುತ್ತೆ, ಚೈನೀಸ್ ಸ್ಟೈಲ್ ಅದು. ಅದೇ ಚೈನೀಸ್ ಅಲ್ಲ? ಚೈನೀಸ್ ಅಲ್ಲ, ಚೈನೀಸ್ ತರ ಯಾಕೆ ಮಸಾಲೆ ಎಲ್ಲ ಚೈನೀಸ್ ಬರ್ತದೆ. ಹೌದಾ? ಫ್ರೈಡ್ ಇಡ್ಲಿ ಮಕ್ಳಿಗೆ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಅಥವಾ ಏನಾರ ಇಡ್ಲಿ ಮಿಕ್ಕೋಗಿದ್ರೆ ಬೆಳಗ್ಗೆ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಅದೇ, ಡೋಂಟ್ ವರಿ, ಪ್ರಕಾಶ್ ಅವ್ರು ತೋರಿಸ್ತಾರೆ. ಓಕೆ ಪ್ರಕಾಶ್, ಅವ್ರು ಏನೇನ್ ತಂದಿದ್ದೀರಾ ಫ್ರೈಡ್ ಇಡ್ಲಿ ಮಾಡಕ್ಕೆ? ಫ್ರೈಡ್ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ಇಡ್ಲಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ದಪ್ಪ ಮೆಣಸಿನಕಾಯಿ, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಅಷ್ಟೊಂದು ಆಯಿಲ್ ಇಟ್ಕೋಬೇಕು ಸರ್. ಆಯಿಲ್ ಇಟ್ಕೋಬೇಕಾ? ಯಾಕೆ? ಇಡ್ಲಿನ ಕರಿಬೇಕು ಎಣ್ಣೆಲಿ. ಇಡ್ಲಿನ ಎಣ್ಣೆಲಿ ಕರಿತೀರಾ? ಹೌದು. ಓ, ಏನೋ ಮಾಡ್ತೀರಾ. ಓ, ಮತ್ತೆ ಪ್ರಕಾಶ್ ಅವ್ರು ಇನ್ನೇನು ಸಮಾಚಾರ? ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ ಎಲ್ಲ. ನಡೀತಾ ಇದೆಯಾ ಕೆಲಸ ಕಾರ್ಯಗಳೆಲ್ಲ? ಜನ ಬೇಕಾದಷ್ಟು ಹಾಲ್ಗೆ ಬರ್ತೆ. ಓಕೆ, ಬರ್ಲಿ ಬರ್ಲಿ ಬರ್ಲಿ, ಜನಗಳಿಗೆ ಕೆಲಸ ಮಾಡ್ಕೊಡಿ, ಚೆನ್ನಾಗಿ ಮಾಡ್ಕೊಡ್ತಾ ಮಾಡ್ಕೊಡಿ. ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಮಿಕ್ಸಿಂಗ್ ಮಾಡ್ಬೇಕು ಸರ್. ಮಿಕ್ಸಿಂಗ್ ಬೋಲ್ಬೇಕಾ? ಹೌದು. ತೊಳಿ ತೊಳಿ ತೊಳಿ. ಕಾರ್ನ್ಫ್ಲವರ್ ಹಾಕ್ತೀನಿ. ಕಾರ್ನ್ಫ್ಲವರ್ ಅಂದರೆ ಒಂದು 200 ಗ್ರಾಮ್ ಅಷ್ಟು ಹಾಕ್ತೀನಿ. ಓಕೆ. ಸರ್ ಖಾರ ಪುಡಿ, ಅಚ್ಚ ಖಾರ ಪುಡಿ ಹಾಕಿ. ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಕಾರದ ಪುಡಿನ ಬಳಸ್ತಾ ಇದೀವಿ ನಾವು. ಸಾಕು 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 ಸಾಕಾ? ಸಾಕು. ಉಪ್ಪು ಹಾಕ್ತೀನಿ ಸ್ವಲ್ಪ. ಹಾಕಿ ಸರ್, ಹಾಕಿ ಹಾಕಿ. ಅಚ್ಕಾರದ ಪುಡಿ, ಉಪ್ಪು, ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ಸಾಕಾ? ಮೂರೇ ಸಾಕು. ಓಕೆ. ಸ್ವಲ್ಪ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಒಂದೇ ಸಲ. ಓಕೆ ಸರ್. ಇವಾಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದು ಫ್ರೈಡ್ ಇಡ್ಲಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇಡ್ಲಿಲಿ ಒಂದು ತುಂಬಾ ಜನಕ್ಕೆ ಇಡ್ಲಿ ಜಾಸ್ತಿ ಮಾಡಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇಡ್ಲಿ ಜಾಸ್ತಿ ಇದ್ದಾಗ ಈ ತರ ಮಾಡ್ಕೊಂಡ್ರೆ ಇಡ್ಲಿನೂ ಖಾಲಿ ಆಗುತ್ತೆ, ಬಾಯಿ ರುಚಿನೂ ಇರುತ್ತೆ, ಹೊಸ ರುಚಿ ನೀವು ಟ್ರೈ ಮಾಡಿದ ಸಂತೋಷ ಕೂಡ ನಿಮ್ಗಿರುತ್ತೆ. ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೊಂಡ್ರೆ ಓಕೆ. ಒಳ್ಳೆ ಕಾರ್ನ್ಫ್ಲವರ್ ಮತ್ತೆ ಅಚ್ಕಾರದ ಪುಡಿ, ಕೊತ್ತಂಬರಿ ಹಾಕೊಂಡಿದೀವಿ, ಉಪ್ಪು ಹಾಕೊಂಡಿದೀವಿ. ಅಷ್ಟೇ ಸಾಕು. ಇಷ್ಟೇ ಅಲ್ವಾ? ಅಷ್ಟೇ ಸಾಕು. ಓಕೆ. ಈ ತರ ಕಾಸ್ಕೊಳ್ಳಿ, ಗಟ್ಟಿನೇ ಬೇಡ. ಓಕೆ. ಯಾಕಂದ್ರೆ ಉಪ್ಪು ಖಾರ ಇದು ಒಳಗೆ ಹೋಗುತ್ತೆ, ನೆನ್ಕೊಂಡ್ಬಿಡ್ತಾರೆ, ಸಾಂಬಾರ್ ತರ ಹೀರ್ಕೊಂಡ್ಬಿಡುತ್ತಲ್ವಾ? ಓಕೆ ಓಕೆ. ಒಂದೇನಾರು ಹಾಕಿ ಅದೇ ಒಂದು ಈರುಳ್ಳಿ. ಎಣ್ಣೆ ಬಿಸಿ ಆಗಿದೆ ಸರ್. ಬಿಸಿ ಆಗಿದೆಯಾ? ಆಗಿದೆ. ಸಾಕಂತೀರಾ? ಸಾಕು ಸಾಕು. ಓಕೆ ನೋಡಿ. ಆದ್ರೆ ಓಹೋ, ಕಾರ್ನ್ಫ್ಲವರು, ಅಚ್ಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು ಹಾಕಿ ಮಾಡಿದ್ರಲ್ಲಿ ಇಡ್ಲಿನ ಅದ್ ಬಿಡ್ತಾ ಇದೀವಿ. ಹೌದು. ಓಹೋ, ಏನೇನೋ ಹೊಸ ಹೊಸ ವಿಧಾನ ಎಲ್ಲ ಕಂಡಿಡಿದ್ ಬಿಟ್ಟಿದ್ದೀರಾ ನೀವು ಪ್ರಕಾಶ್ ರಾವ್. ಏನು ಮಾಡ್ಬೇಕಲ್ಲ ಮಕ್ಳಿಗೆ ಸಾಯಂಕಾಲ ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದಾಗ. ಹೌದೌದು. ಬೆಳಗ್ಗೆ ಇಡ್ಲಿ, ಸಾಯಂಕಾಲ ಇಡ್ಲಿ, ಮತ್ತೆ ಮಾನಸ ಹಿಟ್ಟು ಉಳ್ಕೊಂಡ್ಬರ್ತೀವಿ. ಏನ್ ಮಾಡ್ತೀರಾ? ಹೌದು, ಮಾಡ್ಕೊಂಬರಲ್ಲ. ವೆರಿ ಗುಡ್. ಫ್ರೈಡ್ ಇಡ್ಲಿನ ತೋರಿಸ್ತಾ ಇದ್ದಾರೆ ಪ್ರಕಾಶ್ ಅವರು, 5 ಸ್ಟಾರ್ ಹೋಟೆಲ್ನ ಚೆಫ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರೋ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ಇದು ಫಟಾಫಟ್ ಅಂತ ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮಿಕ್ಕಿರೋ ಇಡ್ಲಿ ಕೂಡ ಖಾಲಿ ಆಗುತ್ತೆ. ಬ್ರೆಡ್ ಪಿಸ್ತಾ ಕಾಣ್ತಿಲ್ಲ? ಹೌದೌದು, ನಾನು ಅದೇ ಅನ್ಕೊಂಡೆ ಫಸ್ಟ್ ಬಂದ ತಕ್ಷಣ ಬ್ರೆಡ್ ತಂದ್ಬಿಟ್ಟಿದ್ದಾರೆ ಅಂತ. ಇವಾಗ ನೋಡಿದ್ರೆ ಹಂಗೆ ಕಲರ್ ಹಂಗೆ ಕಾಣುತ್ತೆ. ಹೌದೌದು. ಇಡ್ಲಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ? ಹೌದು. ತಟ್ಟೆ ಇಡ್ಲಿ, ಯಾವ ಇಡ್ಲಿ ಬೇಕಾದ್ರೆ ಹಾಕ್ಬೋದಾ? ಮಾಡ್ಕೋಬಹುದು, ಏನಿಲ್ಲ, ಸಣ್ಣದ ಪೀಸ್ ಮಾಡ್ಕೋಬಹುದು ಅಷ್ಟೇ. ಓಕೆ. ಇದು ಒಂದು ಇಡ್ಲಿ 4 ಪೀಸ್ ಮಾಡಿದ್ದೀನಿ.
ಒಂದು ಇಡ್ಲಿ 4 ಪೀಸ್. 4 ಇಡ್ಲಿ ಹಾಕಿದ್ದೀರಾ? 5 ಇಡ್ಲಿ ಹಾಕಿದ್ದೀನಿ. ಓಕೆ ಓಕೆ ಓಕೆ, ವೆರಿ ಗುಡ್. ಕಬಾಬ್ ತರ ಕಾಣ್ತಾ ಇದೆ. ಕಬಾಬ್ ತರ ಕಬಾಬ್ ಆಗುತ್ತೆ ಲಾಸ್ಟ್ ಅಲ್ಲಿ ನೋಡಿದ್ರೆ ನಮ್ಮ ಮಸಾಲ ಮಾಡಿದೊಳಗೆ ಎಲ್ಲ ಹಂಗೆ ಇರುತ್ತಾ? ಹೌದು, ಸ್ವಲ್ಪ ಕಡಕ ಬ್ರೆಡ್ ತರ ಆಗುತ್ತಲ್ಲ? ಹೌದು. ಎಸ್, ಆ ಕಾರ್ನ್ ಫ್ಲವರ್ ಹಾಕಿರೋದ್ರಿಂದ ಅದ ಸ್ಟಿಫ್ನೆಸ್ ಬಂದ್ಬಿಡುತ್ತೆ. ಹೌದು, ಇಟ್ಕೊಂಡ್ಬಿಡುತ್ತೆ ಚೆನ್ನಾಗಿ. ಎಸ್ ಎಸ್ ಎಸ್. ನೋಡಿ, ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ, ಇಡ್ಲಿ ತಿಂದೇ ಇದ್ದವ್ರಿಗೆಲ್ಲ ಈ ತರ ಮಾಡ್ಕೊಡ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಇಡ್ಲಿ ಅಂತಾನೆ ಗೊತ್ತಾಗಲ್ಲ, ಮೇಲ್ಗಡೆ ಆ ಕಾರ್ನ್ ಫ್ಲವರ್ ಹಾಕಿರೋ ಕೋಟ್ ಕೊಟ್ಟಿರೋದ್ರಿಂದ ಒಂಥರ ಕ್ರಿಸ್ಪಿ ಬಂದ್ಬಿಡುತ್ತೆ ಅದು. ಒಂದ್ ಟೈಮಲ್ಲಿ ಚಟ್ನಿ ಇಲ್ಲ, ಸಾಂಬಾರಿಲ್ಲ, ಏನು ಇಲ್ಲ ಅಲ್ಲ, ಈ ತರ ಮಾಡ್ಕೋಬಹುದು. ಹೌದೌದು. ಮೇಲ್ಗಡೆ ಎಲ್ಲ ಕರುಮ್ ಆಗ್ಬಿಡುತ್ತೆ, ಕ್ರಿಸ್ಪಿ ಆಗುತ್ತೆ. ಅಂದ್ರೆ ನಾವು ಇದು ಚೈನೀಸ್ ಟೈಪ್ ಅಲ್ಲಿ ಮಾಡ್ತಾ ಇದೀವಲ್ಲ, ಸ್ಟೈಲ್ ಮಾಡ್ತೀನಿ. ಬೇರೆ ತರನೇ ಕಾಣ್ತಿದ್ದು. ಹೌದು, ನಾವು ಏನದು ಮಶ್ರೂಮ್ ಗಿಶ್ರೂಮ್ ಮಾಡ್ಕೊಂಡ್ರೆ ಹೆಂಗ್ ಬರುತ್ತೋ ಅದೇ ತರ ಆ ಮಶ್ರೂಮ್ ಜಾಗದಲ್ಲಿ ಇಡ್ಲಿ ಬರುತ್ತೆ. ಆಯ್ತಾ? ಆಯ್ತು, ಇದು ಫ್ರೈ ಆಯ್ತಾ? ಫ್ರೈ ಆಯ್ತು, ತೆಗ್ಬೋಣ. ತೆಗೆಯೋಣ. ಬ್ರೆಡ್ ತರ ಹೋಯ್ತಲ್ರಿ, ಬ್ರೆಡ್ ತರ ಆಯ್ತಲ್ಲ, ಹೌದಲ್ಲ? ಓಕೆ, ಇವಾಗ ಏನ್ ಬೇಕು ನಿಮ್ಗೆ? ಫ್ರೈ ಪ್ಯಾನ್ ಬೇಕಾ? ಫ್ರೈ ಪ್ಯಾನ್ ಬೇಕು. ಎಣ್ಣೆ ಹಾಕೋಬೋದಲ್ಲ? ಎಣ್ಣೆ ಹಾಕಿ ಸಾಕು ಸಾಕಾ? ಸಾಕು. ಈಗ ಗಾರ್ಲಿಕ್ ಹಾಕ್ತೀನಿ. ಹಾಕಿ ಸರ್. ಓಹೋ, ಸಣ್ಣದಾಗಿ ಹೆಚ್ಚಿರ್ಬೇಕು. ಯಾವುದೇ ಚೈನೀಸ್ ಫುಡ್ಗೆ ಅವರು ಪೇಸ್ಟ್ ಹಾಕಲ್ಲ, ಸಣ್ಣದಾಗಿ ಉತ್ತಿರ್ತಕ್ಕಂಥ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕ್ತಾರೆ. ಅದು ಚೈನೀಸ್ ಸ್ಪೆಷಲ್. ಶುಂಠಿ ಹಾಕ್ತೀನಿ. ಎಸ್, ಎನಿ ಚೈನೀಸ್ ಫುಡ್ ಅವ್ರು ಮಾತ್ರ ಪೇಸ್ಟ್ ಹಾಕಲ್ಲ, ಅವರು ಸಣ್ಣದಾಗಿ ಉತ್ತಿರ್ತಿರೋಂಥದ್ದೇ ಹಾಕೋದು. ಬಾಯಿ ಸಿಗ್ಬೇಕು ತಿನ್ಬೇಕಂದ್ರೆ. ಈರುಳ್ಳಿ ಹಾಕ್ತೀನಿ ಹಂಗೆ. ಹಾಕಿ ಹಾಕಿ ಸರ್. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ. ಓಕೆ, ಚೆನ್ನಾಗಿ ಫ್ರೈ ಆಗಬೇಕಲ್ಲ? ಫ್ರೈ ಆಗಬೇಕು. ಜೊತೆಯಲ್ಲಿ ಇದು ಹಾಕ್ಬಿಡ್ತೀನಿ, ಕ್ಯಾಪ್ಸಿಕಮ್ ಹಾಕಿ ಸರ್. ಓಹೋ ಹೋ, ಈ ಥರನಾ? ಹೌದು, ವೆರಿ ಗುಡ್. ಹಾಕೋಣ? ಹಾಕಿ ಸರ್. ಇಡ್ಲಿ ಎಲ್ಲ ಕಲ್ಲಾಗ್ಬಿಟ್ಟಿದೆ. ಕಲ್ಲ ಅದೇ ನೋಡಿ, ಆ ಕಾರ್ನ್ ಫ್ಲೋರ್ ಎಷ್ಟು ಪವರ್ಫುಲ್ ಅಲ್ಲ? ಹೌದು, ಕಲ್ ತರ ಆಗ್ಬಿಟ್ಟಿದೆ. ಎಷ್ಟು ಮೆತ್ತಗಿತ್ತು ಇಡ್ಲಿ. ಹೌದು. ಓಹೋ ಹೋ, ಇವತ್ತಿಗೆ ಮೆತ್ಕಾಗ್ಬಿಡುತ್ತದ? ಮೆತ್ಕಾಗ್ಬಿಡುತ್ತೆ. ಈಗ ಹಾಕ್ತೀವಲ್ಲ ಫ್ರೈ ಬಿದ್ದ ತಕ್ಷಣ. ಹೌದಾ? ಇಡ್ಲಿ ಅಂತ ನೀವೇ ಕಂಡು ಹಿಡ್ಕೋಬೇಕು. ಪನ್ನೀರ್ ತರ ಕಾಣುತ್ತೆ, ಕೆಲವು ಸರಿ ಬ್ರೆಡ್ ತರ ಕಾಣುತ್ತೆ, ಆದ್ರೆ ಇದು ಪ್ಯೂರ್ ಇಡ್ಲಿ, ಮನೇಲಿ ಮಾಡಿರ್ತಕ್ಕಂಥ ಇಡ್ಲಿ. ಸೋಯಾ ಸಾಸ್ ಹಾಕ್ತೀನಿ. ಹಾಕಿ. ಒಂದಿಷ್ಟು. ಓಕೆ, ಚಿಲ್ಲಿ ಸಾಸ್. ಓಕೆ, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್. ಓಕೆ, ಉಪ್ಪೇನು ಬೇಡವಾ ಇದಕ್ಕೆ? ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬೇಕು. ಉಪ್ಪು ಇದೆಲ್ಲ ಆಲ್ರೆಡಿ ಹಾಕ್ತೀನಿ. ಸಾಕು. ಓಕೆ, ಗೊತ್ತೇ ಆಗಲ್ಲ ನೋಡಿ. ಗೊತ್ತಾಗಲ್ಲ. ಹೌದು. ಓಹ್, ಅದ್ಭುತ ಬಿಡಿ ಇದು. ಸಾಕು ಬಿಡಿ, ಆಗಿದೆ ಅಷ್ಟೇ. ಆಗಿದೆಯಾ? ಆಗಿದೆ ಅಷ್ಟೇ. ಓಕೆ, ಆಫ್ ಮಾಡೋಣ? ಆಫ್ ಮಾಡಿ. ಕರೆಕ್ಟು ಒಂದು ಪ್ಲೇಟ್ ಅಲ್ಲ, ಹಲ್ಟೆ ಮಾಡಿ ಹಾಕ್ಬಿಟ್ಟಿದ್ದೀರಾ. ವೆರಿ ಗುಡ್. ನೋಡಿ ಸರ್, ಫ್ರೈಡ್ ಇಡ್ಲಿ ರೆಡಿ. ಫ್ರೈಡ್ ಇಡ್ಲಿನ ನಮ್ಮ ಕೈಲಿ ಮಾಡಿ ಕೊಟ್ಟಿದ್ದಾರೆ. ಅದು ಇಡ್ಲಿ ಅಂತ ತಿನ್ಮೇಲೆ ಗೊತ್ತಾಗೋದು ಅಂತ ಕಾಣುತ್ತೆ. ತುಂಬಾ ಅದ್ಭುತ ಮಾಡಿದ್ದಾರೆ ಪ್ರಕಾಶ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಫ್ರೈಡ್ ಇಡ್ಲಿ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ತುಂಡು ಮಾಡಿದ ಇಡ್ಲಿಯನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ದಪ್ಪ ಮೆಣಸಿನಕಾಯಿ, ಕರಿದ ಇಡ್ಲಿ,
ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಕಲಸಿ ಫ್ರೈ ಮಾಡಿದರೆ ಫ್ರೈಡ್ ಇಡ್ಲಿ ರೆಡಿ ಟು ಟೇಸ್ಟ್. ಪ್ರಕಾಶ್ ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಎಣ್ಣೆ ಎಲ್ಲ ಹಿಡ್ದಿಲ್ಲ. ಇಡ್ಲಿ ಅಂತ ಏನು ಗೊತ್ತಾಗಲ್ಲಪ್ಪ. ಹೌದು ಸರ್. ಹ್ಮ್ ಹೌದು. ಹಂಗೆ ಹೌದು ಸರ. ಏನೋ ಬೇರೆ ತಿಂದಂಗಿದೆ, ಚೆನ್ನಾಗಿದೆ, ಹೌದು. ಅದ್ಭುತ. ನಾವ್ ಹೇಳ್ಕೊಬೇಕಷ್ಟೇ, ಇಡ್ಲಿ 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 ಇಲ್ಲ. ನೋಡಿ, ಮನೇಲಿ ಇಡ್ಲಿ ಮಿಕ್ಕಿದ್ರೆ ಈ ತರ ಎಲ್ಲ ಮಾಡ್ಕೊಡಿ, 100% ಖಾಲಿ ಆಗುತ್ತೆ. ಓಕೆ ಸರ್. ಥ್ಯಾಂಕ್ ಯು ಪ್ರಕಾಶ್. ಪ್ರಕಾಶ್ ತುಂಬಾ ಜನ ಕೇಳ್ತಾರು ಪ್ರಕಾಶ್ ಅವ್ರ ಫೋನ್ ನಂಬರ್ ಕೊಡಿ ಅಂತ. ಆಯ್ತು ಸರ್. ಈಗ ಬಂದ ತಕ್ಷಣ ಫೋನ್ ನಂಬರ್ ಹೇಳ್ಬೇಕು ನಮ್ಗೆ. ಫೋನ್ ಫೋನ್ ನಂಬರ್ ಹೇಳಿ ಒಂದ್ಸರಿ. ತಾಳಿ ಬರ್ಕೊಳ್ರಿ, ಹೇಳಿ. 99 99 45 9945 07 994507 46 4680 80 ಸರ್. 4680 ಲಾಸ್ಟ್ ನಂಬರು ನಮ್ಮ ಪ್ರಕಾಶ್ ಅವರದು. ನೀವು ಕರ್ಸ್ಕೋಬಹುದು, ನಿಮ್ಮಲ್ಲಿ ಏನ್ ಬೇಕಾದ್ರು ಚಾಟ್ಸು ಸ್ವೀಟ್ಸ್ ನ ಮಾಡಿಸ್ಕೊಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಅವ್ರು. ಥ್ಯಾಂಕ್ ಯು ಸರ್. ಸಕದ ಮಾಡಿದ್ದಾರೆ. ಯಾವುದೋ ಒಂದು ಮಂಚೂರಿ ತಿಂದಂಗಿದೆ. ಮುರಳಿ ಆಮೇಲೆ ತಿನ್ನಿರುವಂತೆ, ಟೈಮ್ ಆಯ್ತು, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸೋಣ. ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕರ್ಸ್ಕೊಳ್ಳಿ, ನಮ್ಮ ಕೈ ರುಚಿನೂ ತೋರಿಸಿ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಬನ್ನಿ, ನೋ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಮನ್ನು ಕರ್ಸ್ಕೊಳ್ತೀವಿ. Facebook/ಒಗ್ಗಂಡಬಿಗೆ ಹೋಯ್ತು ಅಂದರೆ ನಮ್ಮ ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳು ಸಿಗುತ್ತೆ. ಅಲ್ಲಿ ನೀವು ಅಪ್ಡೇಟ್ ಮಾಡಿ ನಾನು ಬರಬೇಕು ಅಂತ ಹಾಕಿದ್ರೆ ಸಾಕು, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಓಕೆ, ಸಾಕಷ್ಟು ಜನ ಈಗ ಆಲ್ರೆಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಷ್ಟೇ, ಅಷ್ಟು ಮಾಡಿದ್ರೆ ಸಾಕು, ನಾವು ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ